ಅರೆ ಇದೇನ್ರಿ ಇದು ಸ್ನಾನ ಮಾಡೋಲ್ವೇನ್ರಿ? ಸೀದಾ ಬಟ್ಟೆ ಹಾಕೊಂಡು ಹೋಗ್ತಾ ಇದೀರಲ್ಲ. ಟೇಮ್ ಇಲ್ಲಪ್ಪ, ನಮಗೆ ಟೇಮ್ ಇಲ್ಲ. ನಮಗೆ ಗಾಂಧಿ ಕೊಟ್ಟು ಸ್ವಾತಂತ್ರ್ಯನ ಕಾಪಾಡಿಕೊಳ್ಳೇಬೇಕು ಅನ್ನೋ ಆತರದಲ್ಲಿ ನಾವು ಬಟ್ಟೆ ಬರೆ ಸ್ನಾನ ಎಲ್ಲ ಮರೆತು ಬಿಡ್ತೀವಿ ಕಂಡ. ದೇಶ ಉದ್ಧಾರವನ್ನೇ ನಮ್ಮ ಗುರಿಯಾಗಿ ಮಾಡಿಕೊಂಡಿರುವ ನಮಗೆ ಸ್ನಾನ ಮಾಡಕ್ಕೆ ಟೇಮ್ ಇಲ್ಲ ಇತ್ತು ಬೇಕುಪ್ಪ. ದೇಶದ ಬಾವುಟ ಜಗ್ಗಿ ಆರಿಸಿ ಬಿಡ್ಬೇಕು. ನಡಿಯಪ್ಪ, ಟೇಮ್ ಆಯ್ತು ನಡಿ. ಮಹನೀಯರೇ ಮತ್ತು ಮಹಿಳೆಯರೇ, ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸತತವಾಗಿ 28 ವರ್ಷಗಳ ಕಾಲ ಬೆಳಗಾಂ ಇಂಡಲಗ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದ ಶ್ರೀ ದಿವಂಗತ ಮಾನ್ಯ ನಿಧಾನಿಗಳೂ ಆದ ಅದ್ವಾನಪ್ಪನವರ ಸುಪುತ್ರರು ಶ್ರೀ ಅವಾಂತರಪ್ಪನವರು 4 ಹಿತವಚನಗಳನ್ನು ನುಡಿಯಬೇಕಾಗಿ ಪ್ರಾರ್ಥಿಸುತ್ತೇನೆ. ಮಹಿಳೆಯರೇ, ತಾಯಂದ್ರೆ, ಅಕ್ಕಂದಿರೇ, ಹೆಣ್ಮಕ್ಳೇ, ನನ್ನ ಮಗನಿಗೆ ನೋಡ್ರಿ ಗಂಡಸರು ಕಾಡದೇ ಇಲ್ಲ, ಇವನು ಬರೀ ಹೆಣ್ಮಕ್ಳ ಸುದ್ದಿನೇ ಈಗ ಹೇಳ್ತಾರೆ. ನಾನು ಏನೇ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇವತ್ತು ಆಗಸ್ಟ್ 15 ತಾರೀಕು ನಿಮ್ಗೆಲ್ಲ ನನ್ನಂಗೆ ನೆನಪೈತೆ ಅಂತ ತಿಳ್ಕೊಂಡಿವ್ನಿ. ಈ ದಿನ ನಮ್ಮ ಕರ್ನಾಟಕ ದೇಶ ಒಂದಾಗಿದ್ದು ಶುಭ ದಿನ, ಯಾರು ಮರಿಬಾರ್ದು. ಆಗಸ್ಟ್ 15 19 ಜಿಲ್ಲೆ ಒಂದಾಗೈತೆ. ಹಳೆ ಮೈಸೂರಿನ ಜೊತೆಗೆ ಧಾರವಾಡ, ಕಾರವಾರ, ಬಿಜಾಪುರ, ಗುಲ್ಬರ್ಗ, ಬೀದರು, ರಾಯಚೂರು ಎಲ್ಲ ಸೇರ್ಕೊಂಡೈತೆ. ಬಳ್ಳಾರಿನೂ ಸೇರ್ಕೊಂಡೈತೆ. ಇದು ಆಗಸ್ಟ್ 15 ಕನ್ನಡಿಗರ ಪಾಲಿಗೆ ಪವಿತ್ರವಾದ ದಿನ. ಈ ರಾಜ್ಯೋತ್ಸವಕ್ಕೆ ನಾನು ಕರ್ಕೊಂಬಂದಿರೋದು ನನ್ನ ಮನಸ್ಸಿಗೆ ಬಹಳ ಆನಂದ ಆಗೈತೆ. ನಮ್ಮ ಪರಮ ಪೂಜ್ಯ ತಂದೆಯವರಾದ ಅದ್ವಾನಪ್ಪನವರು ಬೆಳಗಾಂ ಮತ್ತು ಇಂಡಲ್ಗ ಜೈಲಿನಲ್ಲಿ 28 ವರ್ಷ ಶಿಕ್ಷೆ ಅನುಭವಿಸ್ತಾ ಇದ್ರು. ನನಗೆ 4 ಜನ ತಮ್ಮಂದ್ರಾಗಿದ್ದು ಪೂರ್ವ ಜನ್ಮದ ಸುಕೃತ ಮಹಾಜನಗಳ ಆಶೀರ್ವಾದ ಅಂತ ತಿಳ್ಕೊಂತೀನಿ. ಆದ್ರೂ ನಮ್ಮ ರಾಜ್ಯೋತ್ಸವ ಮಾಡಕ್ಕೆ ಈಗ ಅರ್ಥ ಇಲ್ಲ. ಯಾಕೆಂದ್ರೆ ಕರ್ನಾಟಕ ಈ ಸಾಲ್ ಕರ್ನಾಟಕ ಆಗಿಲ್ಲ. ಈ ಸಾಲ್ ಕರ್ನಾಟಕ ಆಗ್ಬೇಕಾದ್ರೆ ಏನಾಗ್ಬೇಕಪ್ಪ ಅಂದ್ರೆ ಹೊಸೂರು ತಮಿಳ್ನಾಡಿಗೆ ಸೇರ್ಕೊಂಡ್ಬಿಟ್ಟೈತೆ. ಇಲ್ಲ ನಮ್ಮ ಕನ್ನಡಿಗರವ್ರೆ ಅವ್ರು ನಮಗೆ ಸೇರ್ಬೇಕು, ಹೊಸೂರು ನಮಗೆ ಸೇರ್ಬೇಕು. ಆಮೇಲೆ ನಮ್ಮ ವಾಟಾಳನಂದು ತಾಳ್ವಾಡಿ ಪಿರ್ಕ ನಮಗೆ ಸೇರ್ಬೇಕು. ಇದು ಅಲ್ದೇನೆ ಕೇರಳದಲ್ಲಿರೋ ಕಾಸರಗೋಡು ನಮಗೆ ಬಂದ್ಬಿಡ್ಬೇಕು. ಅದು ಅಲ್ದೇನೆ ಈಗ ಆಂಧ್ರಕ್ಕೆ ಸೇರ್ಕೊಂಡಿರ್ತಕ್ಕಂಥ ಹಾಲೂರು, ಹಾದ್ವಾನಿ ಇವೆರಡು ಮಂತ್ರಾಲಯ ತವನೇ ಅವೆರಡು ನಮ್ಮ ಕರ್ನಾಟಕ ಸೇರ್ಬೇಕು. ಆಮೇಲೆ ಸಿದ್ದರಾಮಣ್ಣನ ಪುಣ್ಯಭೂಮಿ ಸೊಲ್ಲಾಪುರ ಏನೈತೆ ಅದೀಗ ಮಹಾರಾಷ್ಟ್ರಕ್ಕೆ ಹೋಗೈತೆ, ತಿರುಗಿ ನಮಗೆ ಬರಬೇಕು. ಆಮೇಲೆ ಹಕ್ಕಲಕೋಟೆ, ದುದಿನಿ ಇವೆರಡು ನಮಗೆ ಸೇರ್ಬೇಕು. ಈಗ ಅವರು ಏನೇನೋ ತಕರಾರು ಮಾಡ್ತಾವ್ರೆ ಮಹಾರಾಷ್ಟ್ರದವರು, ನಾವು ಅದಕ್ಕೆ ಹೆದರಬಾರ್ದು. ಇನ್ನು ನಿಮ್ಮೆಲ್ಲರ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಊರು ಗಾಜನೂರು ತಮಿಳ್ನಾಡಿನ ಕೊಯಮತ್ತೂರು ಜಿಲ್ಲೆ ಸೇರ್ಕೊಂಡ್ಬಿಟ್ಟೈತಿ. ಅದನ್ನ ಹೆಂಗಾನ ಮಾಡಿ ಒತ್ತು ನಾವು ಕಿತ್ಕೊಂಡ್ಬರ್ಬೇಕು. ಆ ದೇಶನೆಲ್ಲ ನಾವು ಕಿತ್ಕೊಂಡ್ಬಂದು ನಮ್ಮ ಬೆಂಗಳೂರಿನಲ್ಲಿ ಮಡಗದೆ ಇದ್ರೆ ನಾನು ವಾಟಾಳ್ ನಾಗರಾಜಣ್ಣ ನಾರಾಯಣ್ ಕುಮಾರ್ ಅವರ ಪಟ್ಟ ಶಿಶಿನೇ ಅಲ್ಲ. ಒಡೆರಪ್ಪ, ಚಪ್ಪಳೆ ಒಡೆರಪ್ಪ. ರೀ, ಇವತ್ತು ಆಗಸ್ಟ್ 15ನೇ ತಾರೀಕು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿವಸ. ಅದನ್ನ ಮಾತು ಬಿಟ್ಬಿಟ್ಟು ನೀವೇನ್ರಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ತಿದ್ದೀರಿ? ಬೇಕುಪ್ಪ, ಇವತ್ತು ಭಾರತ ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ. ಮೊದಲೇ ಹೇಳಕ್ಕಿಲ್ವಲ್ಲ, ಸ್ಟಾರ್ಟಿಂಗ್ ನಲ್ಲೇ ಹೇಳಕ್ಕಿಲ್ವಲ್ಲ. ತಗಡ ನನ್ನ ಮಗನೇ ಫಿನಿಶಿಂಗ್ ಹೇಳ್ತಾ ಇದೆಯಲ್ಲೋ. ಮಹಾಜನಗಳೇ, ಈಗ ಲೇಟೆಸ್ಟ್ ಆಗಿ ಒಂದು ವಿಷಯ ಗೊತ್ತಾಯ್ತು. ಈ ನಮ್ಮ ರಾಜ್ಯೋತ್ಸವ ದಿವಸನೇ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ 15ನೇ ತಾರೀಕು. ಎರಡು ಒಂದೇ ದಿನ ಆಗೈತೆ. ನೀವು ಹಂಗಾನ ತಿಳ್ಕೊಳ್ಳಿ, ಹಿಂಗಾನ ತಿಳ್ಕೊಳ್ಳಿ. ಆಸ್ತಿಕ ಮಹಾಶಯರು, ಭಕ್ತ ಮಹಾಶಯರು, ಕನಕದಾಸರ ಜಯಂತಿಯ ಈ ಶುಭ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜನಾಂಗಕ್ಕೆ 4 ಹಿತವಚನ ನುಡಿಯಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಮಹಾಜನಗಳೇ, ಈ ಸುಸಂದರ್ಭದಲ್ಲಿ ನಾವು ಕಾಳಿದಾಸರನ್ನ ಜಪ್ತಿ ಮಾಡ್ಕೊಳ್ಳೇಬೇಕು. ಅವರು ಸಾಮಾನ್ಯ ಮನಸ್ಸ ಅಲ್ಲ, ಬಹಳ ಸುಂದರವಾಗಿದ್ದವರು, ಗುಂಗುರು ಕೂದಲು, ಸಂಗೀತಗಳು ಚೆನ್ನಾಗಾಡೋರು, ರೂಪವಂತರಾಗಿದ್ರು ಮತ್ತು ಗುರುಬರಾಗಿದ್ರು, ಬಹಳ ವಿದ್ಯಾಭ್ಯಾಸ ಮಾಡಿ ಗುರುಗಳಿಗೆ ಬಹಳ ಪ್ರಿಯ ಶಿಷ್ಯರಾಗಿದ್ರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರೇನು ಸಾಮಾನ್ಯ ಮನಸ್ಸ ಅಲ್ಲ. ಸಿನಿಮಾ ನಟಿ ಜಯಪ್ರದನ್ ಮದುವೆ ಆಗಿದ್ರಂತೆ. ಆಮೇಲೆ ಅನೇಕ ಸಾಮಾಜಿಕ ಕಾದಂಬರಿ ಬರೆದವ್ರೆ. ಅದ್ರ ಜೊತೆಗೆ 4-6 ಜಾತಕ ಬರೆದವ್ರೆ. ವಚನ ಅಕ್ಷರ ಮಿಕ್ಸಡ್ ಆಗೈತೆ, ಕ್ಷಮ ಮಾಡಬೇಕು. ಇನ್ನೊಂದು 3 ಸಾಮಾಜಿಕ ಕಾದಂಬರಿನ ಬರೆದವ್ರೆ. ನಾನು ಹಿಂದೆ ನಾಟಕ ಕಂಪನಿ ಪಾರ್ಟ್ ಮಾಡಿದ್ದ ಜ್ಞಪ್ತಿ ಐತೆ ನನಗೆ ತಿಳಿದಂಗೆ.
ಕಾಳಿದಾಸರು ಹೆಚ್ಚು ಕಡಿಮೆ ನಮ್ಮ ಅಣ್ಣ ರಾಜ್ಕುಮಾರ್ ಇದ್ದಂಗೆ ಇದ್ರು ಅಂತ ಅನಿಸ್ತದೆ. ಅಯ್ಯೋ ಈ ನನ್ನ ಮಗ ಸಿನಿಮಾ ಸುದ್ದಿ ಮಾತಾಡ್ತಾ ಇದ್ದಾನಲ್ಲಪ್ಪ. ಈ ನನ್ನ ಮಗನಿಗೆ ಕಾಳಿದಾಸ ಯಾರು ಕನಕದಾಸ ಯಾರು ಅನ್ನೋದು ಗೊತ್ತಾಗ್ತಿಲ್ವಪ್ಪ. ಏನ್ ಮಾಡ್ಲೀಗ? ರೇ ಸ್ವಾಮಿ, ಈಗ ನೀವು ಮಾತಾಡ್ಬೇಕಾದ್ದು ಕನಕದಾಸರ ಬಗ್ಗೆ ಕಾಳಿದಾಸರ ಬಗ್ಗೆ ಅಲ್ಲ. ಮಹಾಜನಗಳಲ್ಲಿ ಒಂದು ಇನ್ವಂತಿ ನಮ್ಮ ಶಿಷ್ಯ ಹೇಳ್ತಾವನೆ ಕನಕದಾಸರ ಬಗ್ಗೆ ಮಾತಾಡ್ಬೇಕು ಅಂತ. ನಾನು ಅದನ್ನ ಬಿಟ್ಟು ಅವ್ರ ಅಣ್ಣ ಕಾಳಿದಾಸನ ಬಗ್ಗೆ ಮಾತಾಡ್ಬಿಟ್ಟೆ ಸಮ ಮಾಡ್ಕೋಬೇಕು. ಅಣ್ಣ ಬೇರೆ ಅಲ್ಲ, ತಮ್ಮ ಬೇರೆ ಅಲ್ಲ, ಇಬ್ರು ಒಂದಿಯ. ನಿಮ್ಮ ಕುರುಬ ಜನಾಂಗಕ್ಕಾಗ್ಲಿ ನಮ್ಮ ಕರ್ನಾಟಕದ ಎಲ್ಲ ಭಕ್ತ ಮಹಾಶಯರಿಗಾಗ್ಲಿ ಅವರಿಬ್ರು ಆದರ್ಶ ಪುರುಷರು ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಆಮೇಲೆ ಕನಕದಾಸರ ವಿಷಯನು ನಾನು ಹೆಚ್ಚು ಕಡಿಮೆ ತಿಳ್ಕೊಂಡಿವ್ನಿ. ಕಾಳಿದಾಸರ ಪಾಠ ಮಾಡಿದವರೇ ಕನಕದಾಸರ ಪಾಠ ಮಾಡಿದ್ರು ಹಿಂದೆ. ಭಗತಿ ಮಹಾಶಯರವರು ವೆಂಕಟೇಶ್ವರನ ಭಗತರು, ಹರಿನಾಮವನ್ನು ಕೊಂಡಾಡಿದವರು, ಶಿವನ್ನ ಕೊಂಡಾಡಿದವರು, ಈಶ್ವರನ್ ಕೊಂಡಾಡಿದವರು. ಕನಕದಾಸರು ದೈವ ಭಕ್ತಿಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನನಗೆ ತಿಳಿದಂಗೆ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಸರಿತ್ರೆ, ರಾಮಧ್ಯಾನ ಸರಿತೆ ಮುಂತಾದವುಗಳನ್ನ ಬರೆದು ಅಮೋಘವಾದ ಕೊಡುಗೆಯನ್ನ ಮಹಾಜನಗಳಿಗೆ ಕೊಟ್ಟವ್ರೆ. ಹಂಗೆ ಹರಿನಾಮವನ್ನು ಧ್ಯಾನಿಸುತ್ತಾ ಕಟ್ಟ ಕಡೆದಾಗಿ ಮಹಾಜನಗಳಿಗೆ ಏನ್ ಹೇಳವ್ರೆ, ಕುಲ ಕುಲ ಅಂತ ಹೊಡೆದಾಡಬೇಡಿ, ಹಂಗೆ ಸಾಯಬೇಡಿ, ಕುಲವೆಲ್ಲ ಒಂದೇ ಅಂತ ಹೇಳಿ ತ್ಯಾಗ ಮಾಡಿ ಜೀವ ತೆತ್ತವ್ರೆ. ಈ ಸಂದರ್ಭದಲ್ಲಿ ನಾನು ಬರೆಯೋ ಪರಿಸ್ಥಿತಿಲಿ ಇಲ್ಲದೆ ಇದ್ರು ಸಹಿತ ನಿಮ್ ಜನಾಂಗದ ಮುಖಂಡರು ನನ್ನನ್ನ ಹೇಳ್ಕೊಂಬಂದು ಇಲ್ಲಿ ನಿಲ್ಲಿಸಿ ಮಾತಾಡಕಚ್ಚವ್ರೆ. ಇಂಥ ಮಹಾನುಭಾವರ ಬಗ್ಗೆ ಅಷ್ಟೋ ಇಷ್ಟೋ ತಿಳ್ಕೊಂಡ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಇದು ಹೇಳಿ ಜನ್ಮದ ಪುಣ್ಯ ಇರಬೇಕು. ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೀನಿ. ನಮ್ಮ ಕುರುಬ ಜನಾಂಗದವ್ರಿಗೆ ಕ್ಯಾಬಿನೆಟ್ ದರ್ಜೆ ಇನ್ನೂ ಕೊಟ್ಟಿಲ್ಲ ಅಂತ ಈಗಾಗಲೇ ತಕರಾರು ಎದ್ದೈತೆ. ಅವ್ರಿಗೆ ಮುಂದಿನ ಮಂತ್ರಿ ಮಂಡಲ ವಿಸ್ತರಣೆ ಅಂದ್ರೆ ನಾನು ಕೆಳಗಿಳಿಯೋ ಟೈಮ್ನಲ್ಲಾರ ಆಗ್ಲಿ ಅವ್ರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡಿಯೇ ಸಾಯ್ತೀನಿ, ಮಾಡಿಯೇ ಕೆಳಗಿಳಿತೀನಿ ಅಂತ ಹೇಳಿ ಧೈರ್ಯವಾಗಿ ಕನಕದಾಸರ ಮುಂದೆ ಹೇಳ್ತಾ ಇವನಿ. ಮಹಾನುಭಾವರಾದ ಕನಕದಾಸರು ಕಾಳಿದಾಸರು ಈಗ ಎಲ್ಲೇ ಇದ್ರು, ವಯಸ್ಸಾಗಿದ್ರು, ನನಗೊಂದು ಫೋನ್ ಮಾಡಿಬಿಟ್ಟು ಮುಂದಿನ ವರ್ಷ ಆಗಸ್ಟ್ 15 ಅಲ್ಲ ನವೆಂಬರ್ 1 ರಾಜ್ಯೋತ್ಸವದ ದಿವಸ ರವೀಂದ್ರ ಕಲಾಕ್ಷೇತ್ರಕ್ಕೆ ನಮ್ಮ ಕಾರಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಸನ್ಮಾನ ಮಾಡಿ ಲಕ್ಷಾಂತರ ರೂಪಾಯಿ ಅವ್ರ ಹೆಸರಿನಲ್ಲೇ ದಾನ ಮಾಡ್ತೀವಿ. ಈ ನನ್ನ ಮಗ ಬೀರ್ ಕುಡಿಯೋದು ಬಿಟ್ಟು ವಿಸ್ಕಿ ಕುಡಿದಿದ್ದೇ ಇಷ್ಟೆಲ್ಲ ಅನಾಹುತ ಕಾರಣ. ಜೈಲಲ್ಲಿ ಎಷ್ಟು ದಿವಸ ಇದ್ರಿ ನೀವು? ಒಂದು 32 ದಿನ ಇದ್ನಪ್ಪ. 32 ದಿನವೇ? ಅದ್ಯಾಕೆ ಜೈಲ್ಗೆ ಹೋಗಿದ್ರಿ ನೀವು? ಅದು ನನ್ನ 17ನೇ ವರ್ಷದಿಂದಲೇ ಕುಡಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಕಳ್ಳಬಟ್ಟೆಯಿಂದ ಹಿಡಿದ ವಾಟ್ 69 ತನಕ ತಗೊಂಡ್ ರೂಢಿ ಆಗ್ಬಿಟ್ಟಿತ್ತು. ಅದೇನಾಗೋಯ್ತು, ಹೆಂಗೋ ನಮ್ಮ ಯಜುರ್ವೇದ ಡಾಕ್ಟರ್ ಗೊತ್ತಾಗೋಯ್ತು ಈ ವಿಷಯ. ಯಜುರ್ವೇದ ಋಗ್ವೇದನ ಅದೇನು ಹೇಳ್ರಿ ಮುಂದಕ್ಕೆ. ಅವ್ರೇನಂದ್ರು, ನೋಡಪ್ಪ ಆನಂದಪ್ಪ, ನೀನು ಇನ್ನು 2 ದಿವಸ ಕುಡಿದು ಬಿಟ್ರೆ ಸತ್ತೋಗ್ಬಿಡ್ತೀಯ. ಈಗ ನಿನ್ನ ಕರಳಲ್ಲಿ ಏನೂ ಉಳ್ಕೊಂಡಿಲ್ಲ. ಈಗ 3 ಕೋಟಿಂಗ್ ಹೋಗಿಬಿಟ್ಟಿದೆ ಕುಡಿದು. ಇನ್ನು ಒಂದೇ ಒಂದು ಕೋಟಿಂಗ್ ಉಳ್ಕೊಂಡಿರೋದು, ಅದೇ ಕಡೆದು ಕರಳಿನ ಕೋಟಿಂಗು. ಇನ್ನು 2 ದಿನ ಕುಡಿದು ಬಿಟ್ರೆ ಆ ಕರಳು ಕತ್ತರಿಸಿ ಹೋಗ್ಬಿಟ್ಟು ಸತ್ತೋಗ್ಬಿಡ್ತೀಯ ಅಂತಂದು. ಅದಕ್ಕೆ ಏನು ಮಾಡ್ಬೇಕು ಸ್ವಾಮಿ ಅಂತಂದು. ಏನಿಲ್ಲ, ನೀನು 41 ದಿನ ಮಂಡಲ ಮಾಡಬೇಕು. ಏನು ಮಂಡಲ ಸ್ವಾಮಿ ಅದು? ಯಾವ ಪೂಜೆ ಮಾಡಬೇಕು ಅಂದೆ. ಪೂಜೆ ಅಲ್ಲ ಕಣಯ್ಯ, ನೀ ಕುಡಿಯೋದೇ ಬಿಟ್ಬಿಡ್ಬೇಕು. ಒಂದೇ ಒಂದು ಉದ್ಧರಣೆ ನೀನು ಕುಡಿದು ಬಿಟ್ರೆ ಅವತ್ತೇ ನೀನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀಯ ಮುಂಡೆ ಮಗನೇ ಅಂತ ಎದ್ಬಿಟ್ಟು. 41 ದಿನ ಏಕಾಂಗಿ ಇರಕ್ಕಾಗಲ್ಲ, ಕುಡಿದೇ ಬೇಕಾಯ್ತದೆ. ಏನ ಮಾಡೋಣ ಅಂತ ವಿಚಾರ ಮಾಡೋದ್ರಲ್ಲಿ ದೇವೇಗೌಡ್ರದ್ದು ಫೋನ್ ಬಂತು. ಏನಂತ? ಈಗ ನಾನು ಕಾವೇರಿ ನದಿ ನೀರಿನ ಹೋರಾಟಕ್ಕೆ ಇಳಿದಿದ್ದೀನಿ. ನಮ್ಮ ಹಾಸನ ಜಿಲ್ಲೆಯವನಾದ ನಿನ್ನ ಬೆಂಬಲ ನನಗೆ ಬೇಕು. ಭಾಳ ಜನ ನನ್ನ ಜೊತೆಗೆ ಬಂದು ಕೂತ್ಕೊತಾ ಇದ್ದಾರೆ ಮರದ ಕೆಳಗಡೆ, ನೀನು ಬಂದು ಕೂತ್ಕೋಬೇಕು ಅಂದರು. ವಿಧಾನಸೌಧಕ್ಕೆ ಎದುರುಗಡೆ ಮರದ ಕೆಳಗಡೆ ಟೆಂಟ್ ಹಾಕೊಂಡು ಕೂತಿದ್ರು, ನಾನು ಕುಂತ್ಕೊಂಡ್ಬಿಟ್ಟೆ. ದಿನ 2 ಕೊಡ ನೀರು ಕುಡಿಯೋದು ನೋಡಪ್ಪ. ಹೊಳೆ ನರಸೀಪುರದ ಹೇಮಾವತಿ, ಕೊಡಗಿನ ಕಾವೇರಿ ನದಿ ನೀರು, ಇದನ್ನು ಬಿಟ್ಟರೆ ಏನೂ ಇಲ್ಲ. 41 ದಿನ ನಾನು ನೀರು ಕುಡ್ಕೊಂಡು ಇದ್ದಿದ್ದೇ ತಪ್ಪಾಗೋಯ್ತು ಕಂಡ. ಅದ್ಯಾಕೆ ಹಾಗಾಯ್ತು? ಓಡೆ ಕಂಪ್ನಿಯವರು ನನ್ನ ಮೇಲೆ ಕೇಸ್ ಹಾಕಿಬಿಟ್ರು. ಓಡೆ ಕಂಪ್ನಿಯವರು ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ? ಮುಂಕಣಪ್ಪ, ಯಾತಕ್ರಿ? ದೊಡ್ಡ ಕಥೆ ಆಯ್ತದು. ಏನಾಯ್ತು? ನೀನು 41 ದಿವಸ ಕುಡಿಯೋದು ಬಿಟ್ಟು ಬಿಟ್ಟಿದ್ಯಲ್ಲ, ನಮ್ಮ ಫ್ಯಾಕ್ಟ್ರಿ ಗತಿ ಏನು? ನಮ್ಮ ಕೆಲಸಗಾರರ ಗತಿ ಏನು? ನಮ್ಮ ಬ್ರಾಂಡಿ ಶಾಪ್ಗಳಲ್ಲಿರ್ತಕ್ಕಂಥ ನೌಕರದಾರರ ಗತಿ ಏನು? ಎಸೆನ್ಸ್ ಗತಿ ಏನು? ಕಲರ್ ಗತಿ ಏನು? ಇದೆಲ್ಲ ಎಲ್ಲಿಂದ ತರಬೇಕು? ಈಗ ನೀನು ಕುಡಿಯೋದು ಬಿಟ್ಟಿರೋದು ನೋಡಿ ಇನ್ನೂ 10 ಜನ ಕುಡಿಯೋದು ಬಿಟ್ಬಿಟ್ರೆ, ಆ 10 ಜನ ನೋಡಿ ಸಾವಿರಾರು ಜನ ಕುಡಿಯೋದು ಬಿಟ್ಬಿಟ್ರೆ ನಮ್ಮ ಕಂಪ್ನಿ ಗತಿ ಏನಾಗಬೇಕು?
ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ನಿನ್ನ ಮೇಲೆ ನಾವು ಆಪಾದನೆ ಮಾಡ್ತೀವಿ ಅಂತೇಳಿ ನನ್ನನ್ನು ಆಫೀಸಿಗೆ ಕರೆಸ್ಕೊಂಡ್ಬಿಟ್ರಪ್ಪ. ನಿಮ್ಮನ್ನ ಸರಿ, ಆಮೇಲೆ ಆಫೀಸಿಗೆ ಕರೆಸ್ಕೊಂಡ್ರು. ನಾನಲ್ಲಿ ಕೈ ಕಟ್ಕೊಂಡು ನಿಂತಿದ್ದೆ ಅಂತ ಇಟ್ಕೊ, ಕೂರ್ಸಕ್ಕೂ ಬಿಡ್ಲಿಲ್ಲ ಅವರು. ಮುಖ್ಯಮಂತ್ರಿಗಳೇ ಅಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ ಅಂತಂದ ನಂದು ಯಾವ ಲೆಕ್ಕ ಅಲ್ಲ. ಆಪೆ ಪಾರೆ ನಿಂತಂಗೆ ಹಿಂಗೆ ನಿಂತ್ಕೊಂಡಿದ್ದೆ ಕೈ ಕಟ್ಕೊಂಡು. ಏನೇ ಆನಂದಪ್ಪ, ನೀನು 41 ದಿವಸ ಕುಡಿಯೋದು ಬಿಟ್ಬಿಟ್ಟಿದ್ಯಾ, ಈಗ ನಿನ್ನ ಮೇಲೆ ಕೇಸ್ ಹಾಕ್ತಾ ಇದ್ದೀವಿ. ಸ್ವಾಮಿ, ಕೇಸ್ ಹಾಕ್ಬೇಡಿ, ನೀವೇನಾರು ದಂಡ ಆಯ್ತು ಹಾಕ್ಬಿಡಿ, ಹಾಕಿಸ್ಕೊತೀನಿ ಅಂದೆ. ಈಗ ನೀನು ಕುಡಿಯೋದು ಬಿಟ್ಟಿದ್ರಿಂದ ನಮ್ಗೇನು ನಷ್ಟ ಇಲ್ಲ ನೋಡಪ್ಪ. ನೀನು 2 ಕ್ವಾರ್ಟರ್ ಕುಡಿತಿದ್ದೆ, ಒಂದು 100 ರೂಪಾಯಿ. ನಿನ್ನ ಸ್ನೇಹಿತರು ಬಂದರೆ ಅವ್ರಿಗೊಂದು 200 ರೂಪಾಯಿ ಕೊಡಿಸ್ತಿದ್ದೆ, 300 ರೂಪಾಯಿ. 43 ಎಷ್ಟಾಯಿತು? ಹೆಚ್ಚು ಕಡಿಮೆ 10-12 ರೂಪಾಯಿ ಆಯಿತು. ಅದು ನಮಗೆ ನಷ್ಟ ಅಲ್ಲ ಕಣಯ್ಯ. ಅದು ಯಾವುದೋ ಹಳೆ ಪೇಪರ್ ತೆಗೆದು ಕಸದ ಬುಟ್ಟಿಗೆ ಹಾಕಿದ ಲೆಕ್ಕ ನಮಗೆ. ಆದರೆ ನೀನು ನಮ್ಮ ಸಂಸ್ಥೆಗೆ ಮಾಡಿದ ಅಪಮಾನ, ಇದನ್ನು ನಾವು ತಡ್ಕೊಳಕ್ಕಾಗಲ್ಲ. ನಮ್ಮ ಸಂಸ್ಥೆಯ ಮಾಲನ್ನ ನೀನು ಯಾವಾಗ ಕುಡಿದು ಬಿಟ್ಟೆ, ಜನಗಳೆಲ್ಲ ನಮ್ಮ ಬಗ್ಗೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಏನು ಆನಂದಪ್ಪ ನಿಮ್ಮ ಕಂಪ್ನಿ ಕುಡಿದು ಬಿಟ್ಟಿದ್ದಾರೆ ಅಂತ, ನಾವು ಕುಡಿದು ಬಿಟ್ಬಿಡ್ತೀವಿ ಅಂತ. ಹೀಗಾದ್ರೆ ನಮ್ಮ ವ್ಯವಹಾರ ನಡೆಯಲ್ಲ. ಆದ್ದರಿಂದ ನಿನ್ನ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂದ್ರು. ಆ ಕಡೆ ಸ್ವಾಮಿ, ಎಷ್ಟಕ್ಕೆ? 1 ಕೋಟಿ ರೂಪಾಯಿಗೆ ದಂಡ ಕಟ್ಟು ಬಂದ್ರ? ನನ್ನ ಮಗನೇ, ದಂಡ ಕಟ್ತಾರಲ್ಲ, ಮತ್ತೆ ದಂಡ ಕಟ್ಟಿಬಿಟ್ರೆ ನಾವು ಅಪರಾಧಿಗಳಂತೂ ಒಪ್ಪಿಕೊಂಡಂಗ ಆಯ್ತದೆ. ಅದಕ್ಕೇನ್ ಮಾಡಿದ್ರಿ? ದುಡ್ಡಿತ್ತು ಬಿಡು, 8-10 ಕೋಟಿ ರೂಪಾಯಿ ಇತ್ತು, ಕಟ್ಟಿಬಿಡ್ಬೋದಾಗಿತ್ತು. ಹಾ. ಆದ್ರೆ ಜೈಲಿಗೆ ಹೋಗ್ಬೇಕಲ್ಲಪ್ಪ, ಜೈಲಿಗೆ ಹೋಗ್ಬೇಕಲ್ಲೋ ನಾನು. ಮುಂದೆ ಚುನಾವಣೆ ಟಿಕೆಟ್ಗೆ ಜೈಲಿಗೆ ಹೋಗ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಜಡ್ಜ್ ಏನಂದ್ರೆ 1 ಕೋಟಿ ರೂಪಾಯಿ ನೀ ಕಟ್ಟಕ್ ಆಗಲ್ಲ ಅಂತಂದ್ರೆ, ನೀನೊಂದು ಕೆಲಸ ಮಾಡಪ್ಪ, 30 ದಿನ ನಿನಗೆ ಕಠಿಣ ಶಿಕ್ಷೆ ವಿಧಿಸ್ತಾ ಇದ್ದೀನಿ ಅಂತ ಹೇಳಿ ಜಾರಿ ಮಾಡಿಬಿಟ್ರಪ್ಪ. ಸರಿ ಸರಿ, ಪೊಲೀಸರು ಎಳ್ಕೊಂಬಂದು ವ್ಯಾನ್ಗೆ ಹತ್ಸಕ್ ಬಂದ್ರು. ತಿರ್ಗಿ ಅವರೇ ನನ್ನ ಒಳಗೆ ಕರ್ಕೊಂಡು ಹೋದ್ರಪ್ಪ. ಯಾರೋ ಏನೋ ಹೇಳೋದು ಅಂತ ಒಂದು ಪೇಪರ್ ತಗೊಂಬಂದ್ರು, ಅದನ್ನ ಮುಖಾಂತರ ನನ್ನ ಮತ್ತೆ ಒಳಗೆ ಕರ್ಕೊಂಡು ಹೋಗ್ಬಿಡ್ಬೇಕಾ? ಮತ್ತೆ ಕರ್ಕೊಂಡು ಹೋದ್ರಿ? ಸೋಡಾ ಅದೊಂದು ಕೇಸ್ ಹಾಕ್ಬಿಟ್ಟವನೇ. ಸೋಡಾದವನು ದಿನಕ್ಕೆ ಏನಿಲ್ಲ ಅಂದ್ರೆ ಇವ್ರು 5-6 ಬಾಟ್ಲು ಸೋಡಾ ಮಿಕ್ಸ್ ಮಾಡ್ಕೊತಾ ಇದ್ರು. ಇವರು ಸೋಡಾ ತಗೊಳ್ಳದೇ ಇರೋದ್ರಿಂದ ನಮ್ಗೇನಂತ ಭಾರಿ ನಷ್ಟ ಇಲ್ಲ. ನಮ್ಮ ಕಂಪ್ನಿ ಬಗ್ಗೆ ಇವ್ರಿಗಿರೋ ಅಸಡ್ಡೆ, ಅದಕ್ಕೋಸ್ಕರ ನಾವು ಇವ್ರ ಮೇಲೆ 25 ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ತಾ ಇದೀವಿ, ಮಾನನಷ್ಟ ಮೊಕದ್ದಮೆನ ಅಂತ ಹೇಳಿ. 25 ಲಕ್ಷ? 25 ಲಕ್ಷ ರೂಪಾಯಿ ನೋಡ, ಸೋಡಾ ಕುಡಿದೇ ಇದ್ದಿದ್ದಕ್ಕೆ. ಶಿವ. ನೀವು ದಂಡ ಕಟ್ಟಿದ್ರು? ದಂಡ ಯಾಕ್ಲ ಕಟ್ಲಿ, ಕೋಟಿನೇ ಕಟ್ಟಿಲ್ಲ, ಲಕ್ಷ ಎಲ್ಲಿ ಕಟ್ಟಕ್ ಹೋಗ್ಲಿ ನಾನು. ದಂಡ ಕಟ್ಟಕ್ ಆಗಲ್ಲ ಸ್ವಾಮಿ, ನಮ್ಗೆ ಅದು ನಮ್ಮ ವಂಶಕ್ಕೆ ಬಂದಿಲ್ಲ, ನಾವು ಅನುಭವಿಸಿ ಬಿಡ್ತೀವಿ. ಯಾಕೆಂದ್ರೆ ನಾವು ಅನುಭವಿಸ್ತವ್ರು, ವಂಶ ಪಾರಂಪರ್ಯವಾಗಿ ಅನುಭವಿಸ್ತವ್ರು ನೋಡೋಣ. ಅಲ್ವೇ ಏನ್ ಅನುಭವಿಸಿದ್ವೇನೋ ನಮ್ಗೆ ಗೊತ್ತದು. ಸುದ್ದಿ ಸರಿ, ನೀನು 2 ದಿನ ಜೈಲಿನಲ್ಲಿರ್ಬೇಕಾಗತ್ತೆ, ಸಾದಾ ಶಿಕ್ಷೆ ವಿಧಿಸಿದ್ದೇವೆ ಅಂತಂದ್ರು. ಸಾದಾ ಶಿಕ್ಷೆ ಅಂದ್ರೆ ಊಟ ಇದೆ ಅಂತ ಇಟ್ಕೋ. ಊಟ ಇದೆ, ಸರಿ ಆಯ್ತು ಅಂತ ಒಪ್ಪಿಕೊಂಡೆ. ಇನ್ನೇನು ವ್ಯಾನ್ ಹತ್ತಬೇಕು ಅಂತ ಬರ್ತೀನಿ, ತಿರುಗಿ ಇನ್ನೊಬ್ಬ ಯಾವುದೋ ಒಂದು ಫೈಲ್ ತಗೊಂಬಂದು ಪೊಲೀಸ್ನವ್ರಿಗೆ ತೋರಿಸ್ತಾ, ಯಾರು ನಮ್ಮನ್ನು ಕರ್ಕೊಂಬಂದಿದ್ರು ಅದೇ ಪೊಲೀಸರು ತಿರುಗಿ ಕರ್ಕೊಂಡೋಗಿ ಕಟ್ಕಟ್ಟಲ್ಲಿ ನಿಲ್ಲಿಸ್ಬಿಡ್ಬೇಕಾ? ಆಯ್ತು ಸ್ವಾಮಿ, ಇನ್ ಅರ್ಧ ದಿವಸ ಯಾವ್ದದು ಶಿಕ್ಷೆ? ವಡೆ ಅಂಗಡಿಯವನ್ ಕೇಸ್ ಹಾಕ್ಬಿಟ್ಟವನಪ್ಪ ನನ್ನ ಮೇಲೆ. ವಡೆ ಅಂಗಡಿಯವನು ಕೇಸ್ ಹಾಕಿದ್ನೆ? ಏನಂತ? ದೊಡ್ಡ ಕತೆ ಅದೊಂದು. ಕ್ಯಾಂಟೀನ್ ಕಿಟ್ಟ ಹಾಕ್ಬಿಟ್ಟವ್ ನನ್ನ ಮೇಲೆ ಕೇಸು. ಅವನೇ ಅಲ್ವಾ ಅಖಿಲ ಕರ್ನಾಟಕ ವಡೆ ಸಂಘದ ಅಧ್ಯಕ್ಷ. ಓಹೋ, ಏನಂತ? ಸ್ವಾಮಿ, ಇವನು ದಿನ ನಮ್ಮ ಹತ್ರ 15ರಿಂದ 20 ರೂಪಾಯಿ ತನಕ ವಡೆ ಬೋಂಡ ತಗೊಂಡು ಹೋಗ್ತಾ ಇದ್ರು ಕುಡಿಯೋ ಟೈಮ್ನಾಗೆ. ಈಗ ಯಾಕೋ 41 ದಿವಸದಿಂದ ಇವರು ನಮ್ಮ ಅಂಗಡಿಗೆ ವ್ಯಾಪಾರಕ್ಕೆ ಬರ್ತಾ ಇಲ್ಲ. ಇವ್ರು ಬರೋದ್ರಲ್ಲಿ ಒಂದು ಹುಡುಗನಾರ ಕಳಿಸಿ ತರಿಸ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ ಇವರು. ಈ ದಿನಕ್ಕೆ 10-15 ರೂಪಾಯಿ ವ್ಯಾಪಾರ ನಮಗೆ ಬರಲಿಲ್ಲ ಅಂತ ನಮಗೆ ಸಂಕಟ ಇಲ್ಲ, ನಮ್ಮ ಅಂಗಡಿಗೆ ಬರದೇ ಇರುವುದು ಭಾರಿ ದೊಡ್ಡ ನಷ್ಟ. ಆನಂದಪ್ಪನವರು ಕಿಟ್ಟಂತವ ವಡೆ ತಗೊಳಕಿಲ್ಲ ಅಂತ ತಿಳ್ಕೊಂಡು ಊರ್ ಜನನು ನಮ್ಮ ಅಂಗಡಿ ತವ ಬರ್ದಂಗೆ ಆಗೋಗ್ಬಿಡ್ತು. ಇದರಿಂದ ನಾವು ರೊಚ್ಚಿಗೆದ್ದು ಬಿಟ್ಟು ನಾವು ಕೇಸ್ ಹಾಕ್ತಾ ಇದ್ವಿ. ನಮಗೆ ಭಾರಿ ನಷ್ಟ ಆಗಿದೆ, ಅವಮಾನ ಆಗಿದೆ. ನಮ್ಮ ಸಂಸ್ಥೆಗೆ, ಅಖಿಲ ಕರ್ನಾಟಕ ವಡೆ ಮಾರೋ ಸಂಘದ ಅಧ್ಯಕ್ಷರಿಗೆ ತುಂಬ ಅವಮಾನವಾಗಿದೆ. ಆದ್ರಿಂದ ನಾವು ಇವರ ಮೇಲೆ 25,000 ರೂಪಾಯಿನ ಕ್ಲೈಮ್ ಮಾಡ್ತಾ ಇದ್ದೀವಿ, ಮಾನನಷ್ಟ ಮೊಕದ್ದಮೆ. ವಡೆ ತಿಂದೆ ಇದ್ದಿದ್ದಕ್ಕೆ 25,000? ಅದು 4 ಡಬ್ಬ ಕಮ್ಟೆಣ್ಣೆ ಉಳ್ಕೊಂಡ್ಬಿಟ್ಟೈತೆ, ಅದನ್ನ ನಾವು ಅಡ್ಜಸ್ಟ್ ಮಾಡಬೇಕು ಅಂತೇಳಿ ಕೇಸ್ ಹಾಕ್ಬಿಟ್ಟು. ಸರಿ, ದಂಡ ಕಟ್ಲಿಲ್ಲ. ಮತ್ತೆ ಕಟ್ಲಿಲ್ಲ, ಮತ್ತೇನ್ ಮಾಡಿದ್ರಿ? ಇದಕ್ಕೆ ಎಷ್ಟು ದಿವಸ ಹಾಕ್ತೀರಾ? ಹಾಕೊಳ್ಳಿ ಸ್ವಾಮಿ, ಇಷ್ಟೇ ದಿವಸ ಇದ್ದೀನಿ, ಇದಕ್ಕೆ ಇರಕ್ಕಾಗಕ್ಕಿಲ್ಲವ್ರೆ ಅಂತಂದೆ. ಭಾಳ ಹೊತ್ತು ವಿಚಾರ ಮಾಡಿ ಜಡ್ಜ್ ಸಾಹೇಬ್ರು, ಪಾಪ ನಿಯತ್ತಿನ ಮನುಷ್ಯ ಅಂತ ಕಾಣುತ್ತೆ, ಎಲ್ಲದಕ್ಕೂ ಒಪ್ಪಿಗೆಂತವನೆ ಅಂತೇಳಿ ಅರ್ಧ ದಿನ ನಿನಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುತ್ತಾ ಇದ್ದೇನೆ ಅಂದ್ರು. ಕಠಿಣವಾದ ಶಿಕ್ಷೆ ಅಂದ್ರೆ ಹೇಗ್ರಿ? ಕುಡಿಯಕ್ಕೆ ನೀರೇ ಇಲ್ಲ ಅವತ್ತು. ಎಂತ ಪರಿಸ್ಥಿತಿ ರೀ ನಿಮಗೆ? ನೋಡ್ಲಾ, ಕಾವೇರಿ ನದಿ ನೀರಿನ ಹೋರಾಟಕ್ಕೆ ವಿಧಾನಸೌಧದ ಮುಂದೆ ಕುಂತ್ಕೊಂಡ ತಪ್ಪಿಗೆ ಕುಡಿಯಕ್ಕೆ ಜೈಲಲ್ಲಿ ಸಹಿತ ನೀರಿಲ್ಲ ಅನ್ಬಿಟ್ರು ಕಣ. ಏನೇ ಆಗಲಿ, ನೀವು ಇರ್ಬೇಕಾಗಿತ್ತು. ನೀವ್ ಇಲ್ದೇ ಇದ್ದಿದ್ರಿಂದ ಎಂತೆಂತ ಅನಾಹುತ ಆಗೋಯ್ತು ಗೊತ್ತೇನ್ರಿ ಇಲ್ಲಿ? ನನಗೊಂದು ಫೋನ್ ಮಾಡಕ್ಕಿಲ್ವೇನೆ? ನೀವೆಲ್ಲಿದ್ದೀರಿ ಅಂತ ನಾನು ಫೋನ್ ಮಾಡ್ಬೇಕು ಹೇಳಿ. ಮತ್ತೆ ಜೈಲಿನಲ್ಲಿ? ಯಾವ ಜೈಲು? ತಿಹಾರ್ ಜೈಲು. ನಮ್ಮಂತ ದೊಡ್ಡವ್ರನ್ನೆಲ್ಲ ಹಾಕದ ಅದೇ ಜೈಲ್ಗಲ್ವೇನ? ತಿಹಾರ್ ಜೈಲಲ್ಲಿ ಇದ್ರ ನೀವು?
ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರು ಇದ್ದ ಜಾಗದಲ್ಲೇ ನನ್ನ ಇಟ್ಟಿದ್ರು ಕಂಡ. ಬಾಬಾ ಏನು ವರ್ತಿಸ್ರಿ ನೀವು? ನೆಕ್ಸ್ಟ್ ನಾನೇ ಅಲ್ವೇನ ಪ್ರಧಾನಿ? ಹೌದೇ? ಆ ಯಮ್ಮ ಕೂತ್ಕೊಂಡ ಜಾಗದಲ್ಲೇ ಅಲ್ವೇನ ನಾನು ಕುಂತ ಎದ್ದು ಬಂದಿದ್ದು. ಸರಿ ಸರಿ ಸರಿ. ಹಾಗಾದ್ರೆ ಮುಂದೆ ನಿಮ್ಮಿಂದ ನಮ್ಮ ದೇಶಕ್ಕೆ ಯಾವ ರೀತಿ ಸೇವೆ ಗುರುವೆ? ಸರ್ಕಾರದ ಸಬ್ಸಿಡಿಯಿಂದಲೇ ಬದುಕ್ತಾ ಇರೋ ಬೆಳ್ಳಿಯ ಚಿತ್ರರಂಗ. ಬೆಳ್ಳಿ ಚಿತ್ರರಂಗ ಇದೇನಣ್ಣ? ದಿಢೀರಂತೆ ನಿಮಗೆ ಸಿನಿಮಾ ಹುಚ್ಚು? ಅಂದ್ರ ಈ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಗ ನಿಮ್ ಮಾತು ನಡೀತೈತನ್ರಿ? ಅಲ್ಲಲೇ ತಮ್ಮ, ಇವತ್ತು ಈ ಫಿಲಂ ಇಂಡಸ್ಟ್ರಿನ ಈ ಮಟ್ಟಕ್ಕೆ ತಂದವ್ರು ಯಾರು ಗೊತ್ತೇನು? ನೀವ ಏನು? ನಂದು ನಾನು ಭಾರಿ ಮಾಡಿ ಹೋಗ್ಕೋಬಾರ್ದು, ನಂದು ನಾನು ನೋಡ್ಕೋಬಾರ್ದು. ಇಡೀ ಇಂಡಸ್ಟ್ರಿಗೆ ಸಬ್ಸಿಡಿ ಕೊಡ್ರಿ ಅಂತ ಹೆಗಡೆ ಸರ್ಕಾರ ಗೌರ್ಮೆಂಟ್ಗೆ ಕೈಕಾಲು ಹಿಡ್ಕೊಂಡು ಕೇಳ್ಕೊಂಡು ನಾನು ಅವರು ದಾಡಿ ಕೆರ್ಕೊಂಡು ಕೂಲ್ ಉದುರೋದ್ಮೇಲೆ ಸ್ಯಾಂಕ್ಷನ್ ಮಾಡಿದ್ರು. ಹೌದೇನ್ರಿ ಅಪ್ಪ? ಅನುಮಾನನೇ ಬೇಡಪ್ಪ. ಈಗ ನಮ್ಮ ಮಾಜಿ ರಾಮಕೃಷ್ಣ ಹೆಗಡೆಯವರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ಬೇಕು ಅಂತ ಬಹಳ ಆಸೆ ಆಗಿತ್ತು, ಅವ್ರಿಗೆ ಕೊಡಿಸಿದವ್ ನಾನೇ. ಹೌದಾ? ಅದೇನಾಯ್ತು, ಒಂದ್ ದಿವಸ ಹೆಗಡೆ ಅವ್ರು ನೋಡಕ್ ಅವ್ರ ಮನೆಗೆ ಹೋದ್ನೆ. ಅವ್ರು ಒಂದೇ ಸಮ ಮಾಲೇಶ್ರೀ 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 ಅಂತಿದ್ರು. ಇದೇನ್ರಿ ಶಕುಂತಲಕ್ಕವ್ರಿ, ಹೆಗಡೆ ಸಾಹೇಬ್ರು ಮಾಲಾಶ್ರೀ ಹಿಡ್ಕೊಂಡ್ಬಿಟ್ಟಾರಲ್ರಿ ನಿಮ್ಮನ್ ಬಿಟ್ಟು, ಇದೇನ್ರಿ ದುಷ್ಯಂತನ ಕೇಸು? ಹಾಗೇನಿಲ್ಲ, ಅದೇನಾಯ್ತು, ಒಂದ್ ದಿವಸ ಟಿವಿನಲ್ಲಿ ನಂಜುಂಡಿ ಕಲ್ಯಾಣದ್ದು ಒಳಗೆ ಹಾಕಿದರೆ ಗುಂಡು ಅಂತ ಒಂದು ಹಾಡು ಬಂತು. ಅದನ್ನ ಕೇಳಿದ ನಂತರ ಅವ್ರು ಯಾವಾಗ್ಲೂ ಮಾಲಾಶ್ರೀ 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 ಅಂತಿರ್ತಾರೆ. ಇತ್ತೀಚೆಗೆ ರಾಜಕಾರಣವನ್ನೆಲ್ಲ ಅವರು ಬಿಟ್ಟುಬಿಟ್ಟಿದ್ದಾರೆ. ಸಿನಿಮಾ ರಂಗದಲ್ಲೇನೋ ಪಾತ್ರ ಮಾಡೋ ಆಸೆ ಇದೆ ಅಂತ ಮೊನ್ನೆ ಊಟ ಮಾಡುವಾಗ ಅಂತಿದ್ರು. ನೀನೇ ಹೋಗಿ ಕೇಳಪ್ಪ ಅವನ್ ಮಾತನ್ನ. ಹೆಗಡೆ ಸಾಹೇಬ್ರ ಹೇಳ್ರಿ ಹೇಳ್ರಿ, ಸೂರ್ಯ ಮೇಲ್ ಬಂದ ಹೇಳ್ರಿ, 8:30 ಆಯ್ತು ಹೇಳ್ರಿ. ನಾನು ಮುಖವನ್ನು ತೊಳೆದು ಯಾರ ಮುಖವನ್ನು ನೋಡುವುದಿಲ್ಲ. ನೀವು ತೊಳೆದಿದ್ರಿ ಏನಾತ್ರಿ? ನಾವು ತೊಳೆದಿದ್ದೀವಿ. ನಮ್ ತೊಳೆದ ಮಗ ನೀವು ನೋಡ್ರಿ, ನಿಮ್ ಕರ್ಮ ಹೋಗ್ಬಿಡ್ತದೆ. ಯಾಕ್ರಿ ಮಾಲಾಶ್ರೀ ನೆನಪು ಮಾಡ್ಕೊಂಡ್ರಿ? ಹೇಳ್ರಿ ಸಾಹೇಬ್ರೆ, ನನ್ನಿಂದ ಸಹಾಯ ಮಾಡ್ತೀನಿ ಹೇಳ್ರಿ. ಹಿಂದೆ ಎಂತೆಂತ ಸೇವಾ ಮಾಡಿದೀನಿ ನಿಮ್ದು, ಈಗ ಮಾಡಕ್ಕಾಗೋದಿಲ್ಲಲ್ರಿ? ಹೇಳ್ರಿ ಅಪ್ಪ. ಏನಿಲ್ಲ, ಆ ಮಾಲಾಶ್ರೀ ಜೊತೆಗೆ ನನಗೆ ಒಂದು ಪಾತ್ರ ಕೊಡಿಸ್ಬೇಕು, ನಾನು ಡಿಯೇಟ್ ಸಾಂಗ್ ಹಾಡಬೇಕು, ಆಕೆಯನ್ನು ತಬ್ಕೋಬೇಕು. ಅದಾಗೋದಿಲ್ರಿ ಸಾಹೇಬ್ರೆ. ನೀವು ತಾತನ್ ಪಾರ್ಟ್ ಮಾಡ್ಬೇಕು, ಇಲ್ಲ ಅಪ್ಪನ್ ಪಾರ್ಟ್ ಮಾಡ್ಬೇಕು. ಹುಡುಗರು ಪಾರ್ಟ್ ಮಾಡಕ್ಕೆ ಸುನೀಲ್ ಶ್ರೀಧರ ಯಾವ 4-5 ಹೊಸ ಹುಡುಗರು ಬಂದವ. ಅವು ನುಣ್ಣಿಗಿರ್ಬೇಕು ನೋಡ್ರಿ ಮುಕ್ಕುಗಳು. ಆ ಮುಕ್ಕಕ್ಕೂ ಹೊಂದಾಣಿಕೆ ಆಗ್ಬೇಕು. ಟಿಕ್ಕೆ ಆಡಿದ್ರೆ ನಿಮ್ದು ನೀವೇನಾರ ಮಗಗ್ ಮುತ್ಕೊಡಕ್ ಹೋಗ್ಬಿಟ್ರಿ, ನಿಮ್ ಗಡ್ಡ ತಾಯ್ಬಿಟ್ಟು ಆಯಮ್ಮ ಕೆರ್ಕಳಕ್ ಶುರು ಮಾಡಿಬಿಡ್ತಾಳೆ. ಅದಾಗೋದಿಲ್ಲ. ನೈಸ್ ಆಗಿರೋ ಹುಡುಗರು ಇದಾರೆ, ನೀವು ತಂದೆ ಪಾರ್ಟ್ ಮಾಡ್ರಿ. ಆದ್ರೂ ಅದಕ್ಕೊಂದು ಒಳ್ಳೆ ಸೀಸನ್ ಇದೆ. ಅವಳು ಓಡಿ ಬಂದ ಅಪ್ಪಾಜಿ ಎಂದಾಗ ಮಗಳೇ ಅಂತ ನೀವು ಬಿಗದಪ್ಪಿ ಬಿಡಿ, ಅಲ್ಲಿಗೆ ಮುಗೀತು. ಹೇಗೋ ಏನು ಒಂದು ರೀತಿಯಲ್ಲಿ ನಾನು ಆಕೆಯನ್ನ ತಪ್ಪಿಕೊಂಡ್ರೆ ನನಗೆ ಸಮಾಧಾನ ಆಗ್ತದೆ. ಒಟ್ಟಿನಲ್ಲಿ ನಾನು ಮಾಲಾಶ್ರೀಯನ್ನು ತಪ್ಪಿಕೊಳ್ಬೇಕು, ನಾನು ಒಂದು ಡಿಯೇಟ್ ಸಾಂಗ್ ಆಡಬೇಕು, ಮತ್ತು ನಾನು ಆಕೆಗೆ ಮುತ್ತು ಕೊಡುವ ಒಂದು ಸನ್ನಿವೇಶ ಮತ್ತು ಕನಸಿನ ಸನ್ನಿವೇಶಗಳಿರಬೇಕು. ಫೈಟಿಂಗ್ ಅಂದ್ರೆ ನನಗಾಗ್ದು, ನನಗೆ ಯಾರು ಬಂದು ಹೊಡಿಬಾರ್ದು. ಯಾಕೆಂದರೆ ಆಮೇಲೆ ನಮ್ಮ ಪಕ್ಷಕ್ಕೆ ಏಟು ಬೀಳ್ತದೆ. ಮತ್ತು ಅಶೋಕ ಹೋಟ್ಲಿ ಈಜುಕೊಳ್ಳದಲ್ಲಿ ನಾನು ಮತ್ತು ಮಾಲಾಶ್ರೀ ಈಜುವ ಸನ್ನಿವೇಶ ಒಂದು ಇಡಬೇಕು. ದುಡ್ಡಿಗೆ ಚಿಂತೆ ಮಾಡಬೇಡಿ. ನೀವು ಈಜು ಸೀನ್ ಮಾಡ್ರಿ, ಬೇಡ ಅನ್ನೋದಿಲ್ಲ, ಆದ್ರೆ ಫುಲ್ ಡ್ರೆಸ್ನಾಗ ಮಾಡ್ಬೇಕು ನೋಡ್ರಿ. ನೀವು ಹಂಗೆ ಬಂತಂದ್ರೆ ಆಮೇಲೆ ಇದ್ದವ್ರಲ್ಲಿ ಎದ್ದು ಬಡಿ ಬಿಡ್ತಾರೆ, ಆಮೇಲೆ ಕ್ಯಾಮ್ರಾ ಎತ್ತಾಕೊಂಡು ಹಾಗೆ ಮಾಡಬೇಕು ನೀವು ಅಂತಂದ್ರೆ. ಆಯ್ತು ಸ್ವಾಮಿ. ನಮ್ಮ ಶೆಟ್ರು ಅಂತ ಒಬ್ರು ನಿರ್ಮಾಪಕರಿದ್ದಾರೆ, ರಾಮಮೂರ್ತಿ ಅಂತ ಒಳ್ಳೆ ಡೈರೆಕ್ಟರ್ ಇದ್ದಾರೆ. ನಿಮಗೆ ಕರೆಕ್ಟ್ ಆಗಿದ್ದಾನೆ ಆ ಮನುಷ್ಯ, ಭಾಳ ನೈಸ್ ಮನುಷ್ಯ, ಶಾಂತಿ ಮನುಷ್ಯ, ನಿಮ್ಮಂಗೆ ಭಾಳ ನಿಧಾನಿ. ಆತ ಹಿಂಗೆ ಹೇಳಿ ಒಳ್ಳೆ ಪಾರ್ಟ್ ಕೊಡಿಸ್ತೀನಿ ಅಂದೆ. ಕೊಡಿಸಿ ನೋಡು, ಪಿಕ್ಚರ್ ಮುಕ್ಕಾಲು ಭಾಗ ತಯಾರಾಯ್ತು. ಇವತ್ತ ನಾಳೆ ರಿಲೀಜು. ಭಾರಿ ಸಾಹಸ ಬಿಡ್ರಿ ನಿಮ್ದು. ಅಲ್ರಿ, ನಿರ್ಮಾಪಕರು ಹೇಗೆ ಒಪ್ಕೊಂಡ್ರಿ ಇದನ್ನ? ನಾ ಒಪ್ಪಿಸಿದಪ್ಪ. ಹೆಗಡೆಯವರಂದ್ರೆ ಏನು ಕಡಿಮೆ ಇಲ್ಲ. ಕರ್ನಾಟಕದ 4.25 ಕೋಟಿ ಜನರಲ್ಲಿ ಕನಿಷ್ಠ ಪಕ್ಷ 2 ಕೋಟಿ ಜನ ದಳದ ಮೆಂಬರ್ಗಳೇ ಅದಾರೆ. ಅವರೆಲ್ಲ ಒಂದೊಂದು ಟಿಕೆಟ್ ತಗೊಂಡ್ಬಿಟ್ರೆ 100 ಡೇಸ್ಗೆ ಕಡಿಮೆ ಆಗುದಿಲ್ಲ ಅಂತಂದೆ ಶೆಟ್ರ್ ಆನಂದ್ ಆಗ್ಬಿಟ್ಟು 70 mm ಆಗ್ಬಿಟ್ರು ಒಪ್ಕೊಂಡ್ಬಿಟ್ರು. ಅಲ್ಲ, ಸುಮಾರು ಒಂದು ಸಣ್ಣ ಸಿನಿಮಾ ಮಾಡೋದಕ್ಕೂ 25-30 ಲಕ್ಷ ಬೇಕು ಅಂತಾರೆ. ನಾನು ಹಂಗೆ ಮಾಡಕ್ಕಿಲ್ಲ ಕಣ್ಣ. ಮತ್ತೆ ಇನ್ನೇಂಗ್ ಮಾಡ್ತೀರಾ? 5 ಭಾಷೆಯಲ್ಲಿ ಬೇರೆ ಬೇರೆ ತೆಗಿಯಕ್ ಹೋಗಲ್ಲ ನಾನು. ಕನ್ನಡನೋ ಇಲ್ಲ ಮರಾಠಿ ಸಿನಿಮಾನೋ ಮೊದಲು ತೆಗೆದು ಬಿಡೋದ, ಅದನ್ನ ಎಲ್ಲಾ ಭಾಷೆ ಡಬ್ ಮಾಡಿ ಬಿಡೋದು, ಮುಗ್ದಾಯ್ತಪ್ಪ. ಹೌದಾ? ಹಿಂದೆ ಆದಿ ಮಾನವ ಅಂತ ತೆಗೆದು ಇಡೀ ಪ್ರಪಂಚದಲ್ಲೇ ತೋರಿಸ್ಲಿಲ್ವಲ್ಲ, ಹೌದಾ? ಹಂಗೆ ನಾನು ಒಂದು ಹೊಸದು ಮಾನವನ್ ತೆಗಿತೀನಿ. ಯಾವ ಮಾನವ? ಬೂದಿ ಮಾನವ. ಆದಿ ಮಾನವದ 2ನೇ ಪಾರ್ಟ್ ಬೂದಿ ಮಾನವ. ಬೂದಿ ಮಾನವ? ಆದಿ ಮಾನವನ್ಗೆ ಏನು ಇರಲ್ಲ, ಬೂದಿ ಮಾನವನಿಗೆ ಮೈ ತುಂಬ ಬೂದಿ ಹಾಕ್ಬಿಟ್ಟು ಬೀದಿ ಬೀದಿ ತಿರ್ಗಿ ಕಳಿಸ್ಬಿಡೋದು. ಬಹಳ ಚೆನ್ನಾಗಿದೆ ಬಿಡಿ ಇದು. ಏನ್ ಗುರುವೆ ಇದು?
ಸಿನಿಮಾ ಮಾಡ್ತೀನಿ ಅಂತ ಬೆಂಗಳೂರಿಗೆ ಬಂದು 20 ರೂಪಾಯಿ ಲಾರಿನಲ್ಲಿ ಲಗೇಜ್ ಬಿಸಾಡಿ ಬೀದಿಲ್ ಮಾರೋ ಇಡ್ಲಿ ಕಾಫಿನ ಹೊಟ್ಟೆ ತುಂಬಿಸ್ಕೊಂಡು ಇಲ್ಲಿ ಬಂದ್ರೆ ಯಾವ್ದೋ 5 ಅಂತಸ್ತು ಮಾಡಿ ಮುಂದೆ ಆಟೋ ನಿಲ್ಸಿ ನೆಟ್ಟಿಗೆ ಒಳಗೆ ನುಗ್ತಾ ಇದ್ದೀರಾ? ಯಾರು ಗುರುವೆ ಇದ್ದಾರೆ ಒಳಗೆ? ಬೇಕುಪ್ಪ, ಇಲ್ಲಿ ಬಂದು ಬಿಟ್ರೆ ಸಿನಿಮಾ ತಯಾರು ಮಾಡಿ ರಿಲೀಸ್ ಮಾಡ್ದಂಗೆ ಲೆಕ್ಕ. ಹೆಂಗಣ್ಣ? ಹೆಂಗೆ ಅಂದ್ರೆ ಇಲ್ಲಿ ಅರ್ಧ ಗಂಟೆ ನಿಂತು ಬಿಟ್ರೆ ಕತೆ ಬರೆಯೋನಿಂದ ಹಿಡ್ಕೊಂಡು ಕಟ್ ಮಾಡೋ ಕಟಿಂಗ್ ಮಾಸ್ತರ್ವರೆಗೂ ಎಲ್ಲ ಇಲ್ಲೇ ಸಿಕ್ಕಿಬಿಡ್ತಾರೆ. ಇನ್ನ ಮೊದಲನೇ ಮಾಡಿ ಹತ್ತಿ ಹೋದ್ರೆ ಹೀರೋಯಿನ್, 2ನೇ ಮಾಡಿ ಹತ್ತಿ ಹೋದ್ರೆ ಹೀರೋಗಳು, 3ನೇ ಮಾಡಿಲಿ ವಿಲನ್ಗಳು, 4ನೇ ಮಾಡಿಲಿ ಸಾಲಾಗಿ ನಿಂತು ಬಿಟ್ಟಿರ್ತಾರೆ ಡ್ಯಾನ್ಸ್ ಮಾಡೋರು. ಸರಿ ನಡೀರಿ, ಮೊದ್ಲು ಹೋಗಿ ಯಾವ್ದಾರು ಹೀರೋಯಿನ್ ಇದ್ರೆ ನೋಡೋಣ. ಮೊದಲು ನಿನ್ನ ಹೆಸರು ಹೇಳಮ್ಮ. ಮಾರೇ ಶ್ರೀ ಅಂತ. ಇವಳ ಇಲ್ಲಿ ಇನ್ನೂ ಒಬ್ಬ ಶ್ರೀನಾ? ಹೌದು, ಮಾರೇ ಶ್ರೀ ಅಂದ್ರೆ ಏನರ್ಥ? ಮಾ ಅಂದ್ರೆ ಮಾಲಾಶ್ರೀ ಮೊದಲ ಅಕ್ಷರ, ರೇ ಅನ್ನೋದು ರೇಖಾಳ ಮೊದಲ ಅಕ್ಷರ, ಇನ್ನು ಶ್ರೀ ಅಂದ್ರೆ ಶ್ರೀದೇವಿ ಮೊದಲನೇ ಅಕ್ಷರ. ಮಿಸ್ಟರ್, ಈ 3 ಜನದ ಕ್ವಾಲಿಟೀಸು ನನ್ನೊಬ್ಬಳಲ್ಲೇ ಇರೋದ್ರಿಂದ ಮಾರೇ ಶ್ರೀ ಅಂತ ನಾನೇ ಹೆಸರಿಟ್ಕೊಂಡಿದ್ದೀನಿ. ನಾನು ಇದುವರೆಗೂ 126 ಸಿನಿಮಾದಲ್ಲಿ ಮಾಡಿ ಅದರಲ್ಲಿ 25 ಸಿನಿಮಾದಲ್ಲಿ ಕಮ್ಮಿ ಅಂದ್ರೂ 16 ಸಾರಿ ರೇಪ್ ಮಾಡಿಸ್ಕೊಂಡು ಗಿನ್ನೀಸ್ ಬುಕ್ನಲ್ಲಿ ಎಂಟ್ರ್ ಆಗಬೇಕು ಅಂತ ಟ್ರೈ ಮಾಡಿದೆ. ಆದರೆ ನನಗಿಂತ ಮುಂಚೆ 100 ಸಿನಿಮಾದಲ್ಲಿ ಆ ಕೆಲಸ ಮಾಡಿ ಕ್ಯೂನಲ್ಲಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ನಿಮ್ಮ ಸಿನಿಮಾದಲ್ಲಿ ಕಮ್ಮಿ ಅಂದ್ರು 8 ಹಾಡು 30 ರೇಪ್ ಸೀನ್ ಇರಬೇಕು. ಸಾಧ್ಯನಾ ಮಿಸ್ಟರ್ ಖಯಾಲಪ್ಪ? ನೋಡಮ್ಮ, ನಾವು ಮಾಡ್ತಾ ಇರೋದು ಕನ್ನಡ ಸಿನಿಮಾ, ಮಲಯಾಳಿ ಸಿನಿಮಾ ಅಲ್ಲ. ಮಾತಿಗೆ ಮುಂಚೆ ರೇಪ್ ಇಡೋದಕ್ಕೆ ಒಂದು ಕೆಲಸ ಮಾಡ್ತೀನಿ. ನನ್ನ ಮುಂದಿನ ಚಿತ್ರನ ರೇಪ್ ರೇಪ್ ಅಂತ ಭಾಷೆನೇ ಇಲ್ಲದೆ ಸೈಲೆಂಟ್ ತೆಗೆದು ಬಿಡ್ತೀನಿ. ಆಗ ನಾವಿಬ್ರು ಗಿನ್ನೀಸ್ ಬುಕ್ಲಾಗಿ ಎಂಟ್ರಿ ಆಗಿಬಿಡ್ತೀವಿ. ವಾ, ನಿಜವಾಗ್ಲೂ ನೀವು ಗ್ರೇಟ್ ಸರ್. ನಿಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡೋದೇ ನನ್ನ ಲಕ್. ಬೇಕಾದ್ರೆ ನಂಗೆ ಈ ಸಿನಿಮಾದಲ್ಲಿ ದುಡ್ಡನ್ನ ನಿಮ್ಗೆ ಇಷ್ಟ ಬಂದಷ್ಟು ಕೊಡಿ. ಬೈ ದ ಬೈ, ಕಥೆ ಯಾರ್ದು ಸರ್? ಹೆಂಡಮೂರಿ. ಹೆಂಡಮುರಿ? ಅಂದಾಗೆ ಎಂಡುಮುರಿ ವೀರೇಂದ್ರನಾಥ್ ಅವ್ರು ನಿಮ್ಗೆ ಏನಾಗ್ಬೇಕು? ಎಲ್ಲ ನಾವು ಅಣ್ಣ ತಮ್ಮದಿರು. ಅವ್ರು ಎಣ್ಣೆ ಹಾಕಲ್ಲ, ನಾನು ಎಣ್ಣೆ ಹಾಕ್ತೀನಿ. ವಾಟ್? ಅದೇ ತಲೆಗಾಕ ಎಣ್ಣೆ. ಹೌದಾ? ಅಂದಾಗೆ ಚಿತ್ರಕಥೆ ಯಾರ್ದು? ನಂದೆಯಾ. ಸಾಹಿತ್ಯ ಸಂಭಾಷಣೆ? ವಾ, ಅದು ನಂದೆ ಕಣಮು. ಸಂಗೀತ? ಯಮೋ, ಈ ಚಿತ್ರದಲ್ಲಿ ಸಂಗೀತ, ಸಂಕಲನ, ನಿರ್ದೇಶನ ಎಲ್ಲ ನಂದೇ, ಗೊತ್ತಾ? ಆಹಾ, ನಿಮ್ಮದೇ ಸಿನಿಮಾ ಇನ್ನು ಎಷ್ಟ್ರ ಮಟ್ಟಿಗೆ ಇರಬಹುದು? ಯಾಕಲೇ, ಏನಲ್ಲೇ ಅದು ನಿನ್ನ ಡೌಟು? ಏನಿಲ್ಲ, ಚಿತ್ರ ನಿರ್ಮಾಣ ಮಾಡಕ್ ಬಂದವರೆಲ್ಲ ನಿಮ್ಮ ತರ ಬುದ್ಧಿಯನ್ನೇ ಉಪಯೋಗಿಸುತ್ತಿದ್ರೆ ಅದನ್ನೇ ನಂಬಿಕೊಂಡು ಬಂದಿರೋರ್ ಗತಿ ಏನು ಅಂತ ಯೋಚನೆ ಮಾಡಿದೆ. ಅಲ್ದೆ ನಿಮಗೆ ಆ ಕೆಪಾಸಿಟಿ ಬೇಕಲ್ಲ. ಏನಾದ್ರೂ ರಾಜಕೀಯ ರಂಗನೇ ಬೇರೆ, ಸಿನಿಮಾ ರಂಗನೇ ಬೇರೆ ಅಲ್ವಾ ಮಿಸ್ಟರ್ ಖೈಲೇಶ್? ಖೈಲೇಶು ಇದೆಲ್ಲ ಖೈಲೇಶ್ ಅನ್ಬಿಟ್ರು. ಅವ್ರ ಸ್ಟೈಲ್ ಆಗಿ ಮಾತಾಡಕ್ ಹೋಗಿ ಹಂಗೆ ವ್ಯತ್ಯಾಸ ಆಗೋಗ್ಬಿಡ್ತು ಅಷ್ಟೇ ಅಲ್ವಾ ಮೇಡಮ್? ಅಂತ ಯತ್ವಾಸ ಏನಿಲ್ಲ, ರಂಗ ಯಾವ್ದಾದ್ರು ಒಳಗಿನ ರಂಗು ಒಂದೇ ಕಣ್ರಮ್ಮ. ಅದಿರ್ಲಿ, ನನ್ನ ಅಂದಾನೆಲ್ಲ ಸಡಗರದಿಂದ ಸೆರೆ ಹಿಡಿಯೋ ನಿಮ್ಮ ಸಿನಿಮಾ ಕ್ಯಾಮ್ರಾಮನ್ ಯಾರು? ಅದೇ ಮುಹೂರ್ತಕ್ಕೆ ಸ್ವಿಚ್ ಓಪನ್ ಮಾಡಕ್ ಬರ್ತಾರಲ್ಲ, ಅವರೇ ಕ್ಯಾಮರಾಮನ್ನು. ಇನ್ನ ಕ್ಯಾರಿಯರ್ನಾಗಿಂದ ತೆಗೆದು ಅನ್ನ ಬಡಿಸೋನೆ ಪ್ರೊಡಕ್ಷನ್ ಬಾಯಿ. ಹಾಗಾದ್ರೆ ಪೇಪರ್ ತುಂಬಾ ಪಬ್ಲಿಸಿಟಿ ಕೊಡ್ತೀರಲ್ಲ? ನನ್ನ ಪಬ್ಲಿಸಿಟಿ ನೋಡಿ ಅಣ್ಣ ಅವ್ರು ಅಲ್ಲಾಡಿ ಬಿಡ್ಬೇಕು. ರಜನಿಕಾಂತ್, ಕಮಲಾಸನ್ ಗದ್ದು ನಡಿ ಬಿಡ್ಬೇಕು. ವಿಷ್ಣುವರ್ಧನ್, ಅಂಬರೀಷ್ ತುರ್ಕೊಂಡು ಹೋಗಿ ಬಿಡ್ಬೇಕು. ಫಸ್ಟ್ ಟೈಮು ಇಂಗ್ಲಿಷ್ ಸ್ಕ್ರೀನ್ ಪತ್ರಿಕೆಯಲ್ಲಿ ಸೆಂಟ್ರ್ ಪೇಜ್ ತುಂಬಾ ನಿಂದೇ ಸೆಂಟ್ರ್ ಫಿಗರ್, ನಂದೇ ಹೆಸರು. ಲೇ ಮೆಟ್ರೇಸಿ, ತೆಗಿಲ ಚಕ್ಕು ಕೊಡ್ಲಾ ಅಕ್ಕವ್ರಿಗೆ? ಬರ್ಕೊಳಮ್ಮ ಬರ್ಕೊಳಮ್ಮ, ನಿಂಗೆ ಏಸ್ಬೇಕು ಬರ್ಕೊ. ಏನ್ ಸರ್ ಇದು? ನಿಮ್ ಹತ್ರ ನಾನು ಅಡ್ವಾನ್ಸ್ ತಗೊಳ್ಳೋದಾ? ಬೇಡಿ ಸರ್, ನೀವು ಅಂದ್ರೆ ನನ್ಗೊಂಥರ ಮರ್ಯಾದೆ ಇದೆ ಸರ್. ನಿಮ್ ಬೇಕಾದ್ರೆ ನೀವು ಹೇಳಿ, ನಿಮ್ ಪಿಕ್ಚರ್ ಅಲ್ಲಿ ದುಡ್ಡೇ ತಗೊಳ್ದೆ ಆಕ್ಟ್ ಮಾಡ್ತೀನಿ ಸರ್. ಯಾಕೆ? ಅಲ್ಲ ಸರ್, ನೋಡಿ ಸರ್, ನೀವೆಷ್ಟೇ ಆಗ್ಲಿ ರಾಜಕೀಯದ ವ್ಯಕ್ತಿಗಳು, ಡೆಲ್ಲಿ ಫಿಗರು. ನಿಮ್ ದಯೆಯಿಂದ ನನಗೊಂದು ಅವಾರ್ಡ್ ಬಂದ್ರೆ ಮೆಟ್ರೇಸಿ ಕೊಡಿಸ್ಬಿಡ ಅವಾರ್ಡು. ವರ್ಷ ಬಿಡಿ ಅನ್ಬಿಡಿ. ಜೈ ಚೋಂಬೇಶ್ವರ ಚಿತ್ರಾಲಯ. ಆಹಾ ಅಣ್ಣ, ಅವಳ ಹತ್ರ 10 ಪೈಸಾ ಖರ್ಚು ಮಾಡಿದೆ ಸುಲಭವಾಗಿ ಕಾಲ್ಶೀಟ್ ಹೊಡೆದ್ ಬಿಟ್ರಿ. ಅದೇ ಈ ಖಯಾಲಪ್ಪನ ಕ್ವಾಲಿಟಿ ಕಣ್ಲ. ಲೇ ನೋಡ್ತಾ ಇರಲೇ, ಬರೀ ಲೈನ್ ಹೊಡ್ಕೊಂಡ್ರೆ ಮಗ ನಾನು ಸಿನಿಮಾ ಫಿನಿಶ್ ಮಾಡ್ತೀನಿ. ಸರಿ, ಮುಹೂರ್ತ ಯಾವತ್ತು? ಮುಂದಲ್ ಕಾರ್ಯಕ್ರಮ ಏನು ಹೇಳಿ? ನಾನು ಕಾರ್ಯಕ್ರಮ ಮಾಡೋಕೆ ಫಿಕ್ಸ್ ಮಾಡ್ತೀನಿ. ಹಿಂದಿನಿಂದ ಟೆಲೆಕ್ಸ್ ಬರ್ತಾ ಇರ್ತದೆ. ಏನಂತ? ಪ್ರಧಾನಮಂತ್ರಿಗಳು ರೆಡಿ ಇಲ್ಲ ಕ್ಲಾಪ್ ಹೊಡಿಯೋಕೆ ಅಂತ. ಹೋಗ್ಲಿ, ನಿಮ್ಮ ಸ್ನೇಹಿತರು ಬಂಗಾರಪ್ಪನವ್ರನ್ನೇ ಕರ್ಸಿ ಸಾಕು. ನನಗೆ ಬೇರೆ ಕೆಲಸ ಇದೆ, ಹುಬ್ಬಳ್ಳಿಗೆ ಹೋಗ್ಬೇಕು ಅಂತ ರಾತ್ರಿ ಟ್ರೈನ್ನಾಗ ಹೋಗ್ಬಿಟ್ರಪ್ಪ. ಹೋಗ್ಲಿ, ಇವ್ರಿಬ್ಬರು ಗದ್ದಲದಲ್ಲಿ ಒಬ್ಬ ಒಳ್ಳೆ ಹೀರೋ ಫಿಕ್ಸ್ ಮಾಡಬಾರ್ದಾ?
ಯಾರನ್ನೆಲ್ಲ ಫಿಕ್ಸ್ ಮಾಡ್ಲಿ ಶಿವ ಅಣ್ಣ ಅವ್ರನ್ನ ಕೇಳಕ್ ಹೋದೆ, ಅವ್ರಿಗೆ ನಮ್ಮ ಕಂಪ್ನಿ ಕೆಲಸಗಳೇ ಜಾಸ್ತಿ ಇದೆ ಅಂತೇಳಿ ಅಲ್ಲಿಂದಲೇ ಆಶೀರ್ವಾದ ಮಾಡಿಬಿಟ್ರು. ಇನ್ನು ವಿಷ್ಣುವರ್ಧನ್ ತವ ಹೋದೆ, ಅವನು ಆಲ್ ಇಂಡಿಯಾ ಮಾರ್ಕೆಟ್ನ ಸಿಗಾಕೊಂಡು ಒದ್ದಾಡ್ತಾವನೆ. ಏನೋ ಆಶೀರ್ವಾದ ಮಾಡಿ ಅಂದೆ, ತಲೆ ಮೇಲೆ ಕೈ ಇಟ್ಟು ಹೋಗು ಬೆಸ್ಟ್ ಆಫ್ ಲಕ್ಕು ಅಂದ. ಆಮೇಲೆ ಹಂಗೆ ಬರ್ತಾ ಟೂರಿಸ್ಟ್ ಹೋಟ್ಲ್ ತವ ಸಿದ್ಲಿಂಗಯ್ಯನ ಮಗಂತ ಹೋಗಿದ್ದೆ. ಯಾರು ಮುರಳಿನ? ತಮಿಳ್ನಾಡಿಗೆ ಹೋಗಿಬಿಟ್ರು ಅವರು ಅಂತಂದ್ರು. ಅವನು ತಮಿಳ್ ಪಿಕ್ಚರ್ಗೆ ಹೋಗಿದ್ದಾನೆ, ನಾಡ್ದು ಬರ್ತಾನೆ ಅಂದ್ರು. ಮುಹೂರ್ತ ಮೀರಿ ಹೋಗಿರುತ್ತೆ. ಏನಪ್ಪ ಮಾಡೋಣ ಅಂದ್ರೆ ಅಂಬರೀಷನ ವಾಲ್ ಪೋಸ್ಟ್ ಕಣ್ಣಿಗೆ ಬಿತ್ತು. ಆ ನೆನಪನಾಗಿ ಸೀದಾ ಅಂಬರೀಷ್ ಅಂತ ಹೋದ್ನಪ್ಪ. ಹೌದಲ್ಲ, ಅವ್ರ ಕೈಲೇ ಮಾಡ್ಸಾವ ಅಂತ ಕೇಳಕ್ ಹೋದೆ. ಯಾಕರ್ಸ ಮಕ್ಕೂಗಿಸ್ಕೊಂಡ್ ಬಂದೆ. ಯಾಕಣ? ನನ್ನ ಮಗನೇ ಯಾರು ಸಿಕ್ಲಿಲ್ಲ ಅಂತ ಕಡೆಗೆ ನನ್ನ ಹತ್ರ ಬಂದೇನೋ ನೀನ್ ಅಕ್ಕನಂತ ಒಂದೇ ಒಂದು ಮಂಡ್ಯ ಅದೇಟು ಮಡಗ್ದ ನೋಡೋ ತಲೆ ಮೇಲೆ. ಮತ್ತೆ ಒಬ್ಬರ ಹತ್ರನೂ ನನ್ನ ಕರ್ಕೊಂಡೇ ಹೋಗ್ಲಿಲ್ವಲ್ಲ? ನೀನು ಗನಂದವ್ರಿ ಫೇಮಸ್ ಪೇಸ್ ಕಟ್ಟೆ ಅಲ್ಲ ಕರ್ಕೊಂಡೋಗಕ್ಕೆ. ಹೋಗ್ಲಿ ಬಿಡಿ, ಈಗ ಹೀರೋಗೆ ಏನ್ ಮಾಡ್ತೀರಾ? ಮಾಡ್ತೀನಿ ನೋಡ್ಲಾ. ಯಾರನ್ನ? ನಮ್ಮ ಹಳೆ ಗರಡಿ ಪೈಲ್ವಾನ್ RGR ನ. ಅದ್ಯಾರಣ್ಣ RGR? ತಮಿಳ್ನಾಡಿನ MGR ಇದ್ದಂಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ R ಗುಂಡೂರಾವ್. ಅದುವರೆಗೆ ನಾವು ಪ್ರೀತಿಯಿಂದ MGR ಅನ್ನೋದು. RGR ಇಂದ MGR. ಅವ್ರು ಒಪ್ಕೋಬೇಕಲ್ಲ. ನನ್ ಮೇಲೆ ಬಹಳ ಅಭಿಮನ್ಯು ಕಂಡ. ಅಲ್ಲ ಕಣಣ್ಣ, ಈಗ ಎಲೆಕ್ಷನ್ ಟೈಮ್ ಹತ್ರ ಬರ್ತಾ ಇದೆ, ಅವ್ರೆಲ್ಲಿ ನಿನಗ್ ಸಿಗ್ತಾರೆ? ಹೆಚ್ಚು ಕಡಿಮೆ ನೀನು ಹಂಗೆ ಇದೀಯಾ, ನೀನೇ ಮಾಡ್ಬಿಡ್. ಮತ್ತೆ ನಂಗೆ ಹೆದರಿಕೆ ಆಯ್ತದೆ ಕಣ್ಣ, ಹೆದರಿಕೆ ಆಯ್ತದೆ ಪಾಲ್ಟ್ ಮಾಡಕ್ಕೆ. ಅಯ್ಯಯ್ಯೋ, ನಿನಗೆ ಹೆದರಿಕೆನಾ? ಮುಂಕಣ್ಣಪ್ಪು, ನಮ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣಂಗೆ ಹೆದರಿಕೆ ಆಗೈತೆ. ಮೊನ್ನೆ ಪೇಪರ್ನಾಗೆಲ್ಲ ಹೇಳಿಲ್ವಾ ಅವರು? ಏನಂತ? ಮಹಾಜನಗಳೇ, ಪ್ರತಿಯೊಂದು ಸನ್ನಿವೇಶದಲ್ಲೂ ನಾನು ಪಾತ್ರ ಮಾಡುವಾಗ ಆ ಕ್ಲಾಪ್ ಬೋರ್ಡ್ ಅಂತ ಬರುತ್ತೆ ನೋಡಿ, ಆ ಫಟ್ ಅಂತ ಅವನು ಹೊಡೆದು ಕೂಡಲೇ ಅದೇನೋ ಒಂಥರ ಭಯ. ಮಾತೆಲ್ಲ ಜ್ಞಾಪಕ ಇರುತ್ತೆ, ಅಭಿನಯ ಬರುತ್ತೆ, ಆದ್ರೂ ಅದೇನೋ ಒಂಥರ ಭಯ. ಆ ಭಯ ಅನ್ನೋದು ಇನ್ನೂ ಇರೋದ್ರಿಂದಲೇ ನಾನಿನ್ನು ಕಲಾವಿದನಾಗಿಯೇ ಉಳಿದಿದ್ದೀನಿ, ನಿಮ್ಮೆಲ್ಲರ ಅಭಿಮಾನಿಯಾಗಿ. ಅಂತ ನಟನೆ ಹೆದರಿಕೊಂಡು ಹೋಯ್ತೀನಿ ಅಂತ ಹೇಳಿರುವಾಗ ನಮ್ದು ಯಾವಲ್ಲ ಕಲೆ ಇರೋರೇ ಹಂಗಾದ್ರೆ ಮಕ್ಕದ ಕಲೆ ಇರೋ ನನ್ ಗತಿ ಏನು? ನಿನ್ಗೆ ಆ ಹೀರೋ ವರ್ರಿ ಬೇಡ ಕಂಡ, ಮಾಡಗಸಲ ಮುಹೂರ್ತಾನ. ಹಾಗಾದ್ರೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಡ್ಲ ಅಣ್ಣ? ಪ್ರಿಂಟ್ ಮಾಡಿ ಮನೆಗೆ ಹಂಚಕ್ಕೆ ನಾನೇನು ಮದುವೆ ಮುಂಜಿ ಮಾಡ್ತಾ ಇದ್ದೀನಲ್ಲ ನಿಮ್ಮ ಅವನ್. ನಾ ತೆಗಿತಾ ಇರೋದು ಸಿನಿಮಾ ಅಲ್ವೇಲ್ಲ ನನ್ನ ಮಗನೇ. ಪಬ್ಲಿಸಿಟಿ ಕೊಟ್ರಿ ಹೆಂಗಿರ್ಬೇಕು? ಪಬ್ಲಿಸಿಟಿ ಓದ್ತಿದ್ದರು ಕಣ್ಣುಗಳೇ 70 mm ಆಗಿಬಿಡ್ಬೇಕು. ಗುರುಗಳೇ ಏನಲ್ಲಿ ಅಲ್ಲ, ಇವತ್ತು ಶೂಟಿಂಗು ಅಂತ ಪೇಪರ್ ನಲ್ಲಿ ಪಬ್ಲಿಸಿಟಿ ಕೊಟ್ಟು ಕ್ಯಾಮರಾ ತರಿಸಿ ಎಲ್ಲಾ ರೆಡಿ ಮಾಡಿ ರೂಮ್ಗೆ ಹೋಗಿ ಬಾಗಿಲು ತೆಗೆದು ನೋಡ್ತೀನಿ, ಇಬ್ಬರು ವಿಲನ್ಗಳು ಪತ್ತೆ ಇಲ್ಲದೆ ರಾತ್ರಿನೇ ಹೈದರಾಬಾದ್ ತೆಲುಗು ಪಿಕ್ಚರ್ಗೆ ಹೋಗ್ಬಿಟ್ಟಿದಾರಲ್ಲ ಗುರುವೆ. ಕನ್ನಡ ನಟರು ಹೈದರಾಬಾದ್ ಕೊಟ್ಟೋಗ್ಬಿಟ್ಟವ್ರ. ಏನೆಲ್ಲ ಮಾಡೋದೀಗ? ಒಂದ್ ಕೆಲಸ ಮಾಡು, ನಮ್ ಪ್ರೊಡಕ್ಷನ್ ಮ್ಯಾನೇಜರ್ ಅವನಲ್ಲೋ ಚಿಕ್ಕಮಗಳೂರು ಮಂಜಯ್ಯ, ಹೌದು, ಅವನ್ನೇ ಕರ್ಕೊಂಬಂದು ಇಲನ್ ಪಾರ್ಟಿ ಬಣ್ಣ ಹಚ್ಚಿಸ್ಬಿಡು. ಆಮೇಲೆ ಅಸ್ಟೆಂಟ್ ವಿಲನ್ಗೆ ಆ ಡೆಲ್ವಿನ್ ಕರ್ಕೊಂಬಂದ್ಬಿಡಪ್ಪ. ಅಯ್ಯೋ, ಆ ಡೆಲ್ವಿ ತುಂಬಾ ಎತ್ತರವಾಗಿ ಹೋದ್ನಲ್ಲ. ಬಿಡಿ ಜತ್ತಿ ಅವರು ಕುಳ್ಳಾಗಿರ್ಲಿಲ್ವಲ್ಲ? ಹೌದು. ಅವ್ರು ರಾಷ್ಟ್ರಪತಿ ಆದ್ರೆ ಇಲ್ವೋ? ಹೌದು. ಹಂಗೆ ನನ್ನ ಮಗನೇ ಕುಳ್ಳ ದೊಡ್ಡ ಅನ್ನೋದು ಬರೋದಿಲ್ಲ, ಮಾಡ ಕೆಲಸ ಇಂಪಾರ್ಟೆಂಟು. ಇದು ಇರ್ಲಿ ಗುರುವೆ ಒಂದು ಕಡೆ, ಇಂಪಾರ್ಟೆಂಟ್ ಆಗಿ ಹೀರೋಯಿನ್ ಪತ್ತೆ ಇಲ್ವಲ್ಲ? ಹೀರೋಯಿನ್ ಪತ್ತೆ ಇಲ್ವಾ? ಇಲ್ಲ. ಏನ ನೆನ್ನೆ ತಾನೇ ಕೇರ್ ಫ್ರೀ ಸ್ಟೇ ಫ್ರೀ ಅಂತ ಬಾಯಿ ಹತ್ರ ತರಿಸ್ಕೊಂಡು ಬಿಲ್ ಕಳ್ಸವಳೇನಂತವ. ಮುಕ್ಕಾಲ್ 3 ವಾಸಿ ನನ್ಗನ್ನಿಸ್ತಾ ಐತೆ ಎಲ್ಲೋ ಬಾತ್ರೂಮ್ನಾಗೆ ಬಕೆಟ್ ನೀರ್ನಾಗೆ ಆನಂದವಾಗಿ ಸ್ನಾನ ಮಾಡ್ತಾ ಇರಬೇಕು ನೋಡ್ಲ. ಅಯ್ಯೋ ರಾಮ, ಅವಳು ಬಾತ್ರೂಮ್ ಅಲ್ಲೂ ಇಲ್ಲ, ಬೆಡ್ರೂಮ್ ಅಲ್ಲೂ ಇಲ್ಲ. ಒಂದ್ ವೇಳೆ ಮುಹೂರ್ತ ಅಂತ ಮೇಕಪ್ ಮ್ಯಾನ್ ಹತ್ರ ನೀಟಾಗಿ ಮೆಚ್ಚಿಸ್ಕಂತ ಕುಂತವಳೆ ನೋಡ್ಲ. ಅಣ್ಣ, ಅವಳು ಮೇಕಪ್ನವ್ರ ಹತ್ರನೂ ಇಲ್ಲ, ಕಾಸ್ಟ್ಯೂಮ್ನವ್ರ ಹತ್ರನೂ ಇಲ್ಲ. ಹಂಗಾರೆ ನಮ್ಮ ಬಿಗ್ ಡಿಸೈನರ್ ನಾಗೇಶ್ವರ ರಾವ್ ತಾವ ನೋಡ್ಲ, ತಲೆಗೆ ಏನಾರು ಟೋಪನ್ ಮಡಗಿಸ್ಕಂತಾವಳ ಅಂತ. ಅಣ್ಣ, ಎಲ್ಲಾರ ಹತ್ರನೂ ಎಂಟ್ರಿ ಹಾಕ್ ಬಂದೆ, ಎಲ್ಲೂ ಕಾಣಿಸ್ಲಿಲ್ಲ. ಕಡೆಗೆ ಆ ಕೌಂಟರ್ ಅವನ ಹತ್ರ ಈ ಕವರ್ ಇಟ್ಟು ಸೂಟ್ ಕೇಸ್ ತಗೊಂಡು ಜಾಗ ಖಾಲಿ ಮಾಡ್ಬಿಟ್ಟವಳೆ. ನನ್ನ ಮಗನೇ ಕವರ್ನಲ್ಲಿ ಏನ್ ಕೊರದಾವಳೆ ಅಂತ ಓದ್ಲಾ. ಪ್ರೊಡ್ಯೂಸರ್ ಕೈಲೇಶ್ ರವರಿಗೆ ಮಾರೇಶ್ರೀಯ ವಂದನೆಗಳು. ನಿಮ್ಮ ಚಿತ್ರದಲ್ಲಿ ನಾನು ಕಥಾನಾಯಕಿ, ಆದರೆ ನನ್ನ ಸಂಭಾವನೆ ನೀವು ಇಷ್ಟು ಎಂದು ಖಚಿತಪಡಿಸಿ ಕರಾರು ಮಾಡದ ಕಾರಣ ನಾನು ಬೇರೆ ಕಂಪನಿಗೆ ಕಾಲ್ ಶೀಟ್ ಕೊಟ್ಟು ಕೊಚ್ಚಿನ್ಗೆ ಹೊರಟಿದ್ದೇನೆ, ಕ್ಷಮಿಸಿ. ಕಳ್ಳರಂತೆ ನನಗೆ ಕೈ ಕೊಟ್ಟು ಕೊಚ್ಚಿನ್ಗೆ ಹೋಯ್ತಾವಳೆ. ನಡಿಲ ಮೆಟ್ರೇಸಿ, ಏರ್ಪೋರ್ಟ್ಗೆ ಹೋಗೋಣ, ಗಾಡಿ ಎತ್ಕೊಳ್ಳ. ನೀವು ನಿಮ್ಮ ಲಡಾಸ್ ಕಾರ್ ಹತ್ಕೊಂಡು ಏರ್ಪೋರ್ಟ್ಗೆ ಹೋಗೋಷ್ಟರಲ್ಲಿ ಅವಳು ಕೊಚ್ಚಿನ್ ಸೇರಿ ಊಟ ಮಾಡಿ ನಿದ್ದೆ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾಳೆ. ಹೆಂಗ್ಲಾ ಮಾಡೋದು ಮುಹೂರ್ತವ? ಗುರು, ನಿನ್ನ ಅದೃಷ್ಟ ಚೆನ್ನಾಗಿದೆ ಬಿಡು ಗುರು. ಹೆಂಗಲ್ಲ
ಮತ್ತಿನ್ನ ನೋಡು ನಿಮ್ ಹೀರೋಯಿನ್ ನೋಡು ನಿಮ್ ಕಣ್ಣು ಮುಂದೆನೆ ಕಿರೀಟ ಇಟ್ಕೊಂಡು ಕ್ಯಾಂಟೀನ್ ಪಕ್ಕದಲ್ಲಿ ಹೋಗ್ತಾ ಇದ್ದಾಳೆ. ನಾರಾಯಣ್ ಅಲ್ಲಿ ನೋಡು ನಿನ್ ಲಕ್ಷ್ಮಿ ಯಾವ್ದೋ ಶೂಟಿಂಗ್ ನಲ್ಲಿ ಕ್ಯಾಮ್ರಾ ಮುಂದೆ ನಿಂತಿದ್ದಾಳೆ. ನಿಂತಿರುವಳೇನು ನನ್ನ ಲಕ್ಷ್ಮಿ ಹಾಗೆ ಇದ್ದಾಳೆ. ಆದ್ರೆ ಅವಳು ನನ್ನ ಲಕ್ಷ್ಮಿ ಆಗಿರ್ದಿದ್ರೆ ಸ್ವಲ್ಪ ಹೊತ್ತು ಶೂಟಿಂಗ್ ನೋಡ್ಕೊಂಡು ಮುಂದಲ್ ದಾರಿ ನೋಡೋಣ ಅಷ್ಟೇ. ಏನಿದು ಯಾರಿಗೆ ನೋಡಿದ್ರು ನನ್ನ ಮಗ ಕಾಸ್ಟ್ಯೂಮ್ನವನು 4 ಕೈ ಒಂದೊಂದು ಕಿರೀಟ ಒಂದೊಂದು ತಂಬೂರಿ ಇಟ್ಟು ಕಳಿಸ್ತಾ ಇದ್ದಾನಲ್ಲ. ಈ ಮೇಕಪ್ ಮೇನ್ ಏನಾಗಿದೆ ಡೇ ಆರ್ಮಗ ಎನ್ನಡ ಇದೆ ಎಲ್ಲರಿಗ ತಲೆ ಎಲ್ಲ போட்டு ಕಿರೀಟ ಎಲ್ಲ போட்டிருக்கீ என்னடா இது டே வாடா இங்க. என்ன சார் இந்த அம்மா கிரீட்டமே வரமாட்டேங்குதே என்ன பண்றது அதோட இந்த அம்மா ரவுக்கே இல்ல அது ஜாக்கெட் அந்த 4 கையில போட்டுட்டு எப்படி சார் எடுக்கிறது காஸ்டியூம் எப்படி சார் அத்தோது செக்கோது கை எடுக்க முடியாதா இல்ல சார் கிரீட்டம் வருது இல்லையா வரலையே என்னடா கம்மி கிம்மி போட்டிருக்காங்களா நல்லா பாருடா பெவி கால் போட்டு ஒட்டிருந்தா கிழிச்சிடலாம் ஆனா ஒட்டிக்கிட்டே வருதே குரு அப்படியா டேய் அந்த சொண்டப்பட்டியை எடுக்கறா ஐயா அது ஒட்டிக்கிட்டு இருக்கு சார் வரமாட்டேங்குதே அது கூட வருது இல்லையா ஒண்ணும் வரல அந்த அம்மா எல்லாம் ஒட்டி ஒட்டி உள்ள வச்சுக்கிட்டு இருக்கு என்னடா இது ಪಾಪಿಗಳ ಗುರುವೆ ಈ ಅಮ್ಮ ಕ್ಯಾಮ್ರಾ ಮುಂದೆನೆ ಹಿಂಗೆ ಹೇಳ್ತಾ ನಿಂತ್ರೆ ಏನ್ ಮಾಡೋದು? ಎಂತ ಇಲ್ಲ ಕಣ್ಣ ಮುಂದಿನ ತಿಂಗಳು 12ನೇ ತಾರೀಕು ಇರ್ಲಿಲ್ಲ ಅವ್ರ ಡೇಟು ಹೌದಾ? ಹಳ ಸೀನ್ ಇರ್ಲಿಲ್ಲ ಹೌದಾ? ಆ ಹಳ ಸೀನ್ ಈಗಲೇ ಎತ್ತು ಬಿಡ್ತೀನಿ ನಡೆಯಲ್ಲ ಹಾಲಿವುಡ್ನವ್ರಲ್ಲ ಟೆಲಿವಿಷನ್ ಮಾಡಿ ಕಂಡವ್ರೆ 1 ಪಾರ್ಟ್ ಹೆಂಗ್ ಬರ್ತದೆ ಅಂತ ನೋಡಕ್ಕೆ ನಡಿಲ ಎಲ್ಲ ರೆಡಿ ಆಗವ್ರಣ ಆದ್ರೆ ಫಿಲಮ್ಮೇ ಬಂದಿಲ್ವಲ್ಲ. ಫಿಲಮ್ ಇಲ್ದೆ ಇದ್ರಿ ಅಲ್ಲ ಕ್ಯಾಮ್ರಾ ಐತಲ್ಲೋ ಇದೆ ಓಡಿಸ್ಲಾ ಅದನ್ನೆಯ ಮತ್ತೆ ಮುಹೂರ್ತ ಮಾಡಕ್ಕೆ ಯಾಕಲ ಯೋಚನೆ ಮಾಡ್ತೀಯಾ ರೇ ತಂಬೂರಿ ತಲೆ ನನ್ನ ಮಗನೇ ತರ್ಲೆಕೋಸ್ಟಾನೆ ಯಾಕೆ ಮಾಡ್ತೀಯ ರೇ ನೋಡಕ್ ಬಂದವರು ಕ್ಯಾಮ್ರಾ ನೋಡ್ತಾರ ಇಲ್ಲ ಕ್ಯಾಮ್ರಾ ಒಳಗಿನ ಫಿಲಮ್ನ ಬಗ್ಗೆ ನೋಡಕ್ ಹೋಯ್ತಾರಲ್ಲ ಹೇಳರೇ ಕಣ್ಣಿಗೆ ಕಾಣೋ ಕ್ಯಾಮ್ರಾನ ಅಲ್ವಾ ಈಗ ನಾನು ರೆಡಿ ಲೈಟ್ಸ್ ಆನ್ ಆರ್ಟಿಸ್ಟ್ ಮರಮು ಪೊಸಿಷನ್ ನಿಂತ್ಕೊಳ್ಳಮ್ಮ ಇಂಟು ಮಾರ್ಕ್ ಹಾಕಿದೀವಲ್ಲ ಅಲ್ಲಿ ನಿಂತ್ಕೊಳ್ಳಮ್ಮ ಒಂದ್ಗೆರೆ ಐತಲ್ಲ ಅಲ್ಲಿ ಏ ಕ್ಯಾಮ್ರಾ ಅಷ್ಟುಂಟು ಒತ್ಲಾ ಗುಂಡಿ ಮೇಲೆ ನಿನ್ ಕೈನ ಸರ್ ಕ್ಲಾಪ್ ಮಾಡಿ ಕೇಳ್ತಾ ಇದಾರೆ. ಪಾಪ ನನ್ನ ಮಗನೇ ಕ್ಲಾಪ್ ಕೊಡದೆ ಇದ್ರೆ ಸಿನಿಮಾ ಮಾಡಕ್ ಆಗಲ್ವೇಲ್ಲ ರೇ 35mm ಸಿನಿಮಾ ಕಾಲದ 3rd ಕ್ಲಾಸ್ ಪ್ರೊಡ್ಯೂಸರ್ ಅಂತ ತಿಳ್ಕೊಂಡೆಲ್ಲ 140mm ಸಿನಿಮಾ ಇದಕ್ಕೆ ಕ್ಲಾಪ್ ಇಲ್ಲ ಕ್ಲಿಪ್ಪು ಇಲ್ಲ ಬರೀ ಶೇಪ್ಗಳೇ ಇದ್ರ ಜೀವಾಳ ಮಾಡಿಸ್ಲಾ ಸ್ವಿಚ್ಚಾನು ಏನಮ್ಮ ಈಗ ಕ್ಯಾಮ್ರಾ ರನ್ ಆಗುತ್ತೆ ರೆಡಿ ಆಗಿದ್ಯಾ ಎಲ್ಲ ನೆನಪಿದ್ಯಾ ನಾ ಹೇಳಿದ್ದು ಕಿಲಕಿಲ ಅಂತ ನಗಬೇಕು ಅದೇ ನಮ್ಮ NS ರಾವ್ ನೆನೆಸ್ಕೊಂಬಿಡಮ್ಮ ನಗ ಬಂದ್ಬಿಡುತ್ತೆ ಸೀನ್ ನಂಬರ್ 30/1 ಟೇಕ್ 1 12 ಟ್ರ್ಯಾಕ್ 140mm ಲಂಡನ್ ರೀ ರಿಕಾರ್ಡಿಂಗ್ ಚಿತ್ರದ ಹೆಸರು ಹಣ ಮಾಡಲು 12 ಸೂತ್ರಗಳು ಈಸ್ಟ್ ಮನ್ ಕಲರ್ ಚಿತ್ರದ ನಿರ್ಮಾಪಕ ಖಯಾಲೇಶ್ ನಿರ್ದೇಶಕ ಖಯಾಲೇಶ್ ಚಿತ್ರ ನಿರ್ಮಾಣ ಸಂಸ್ಥೆ ಸೋಮೇಶ್ವರ ಎಂಟರ್ಪ್ರೈಸಸ್. ಕ್ಲಾಪ್ ಬೋರ್ಡ್ಗೆ 1000 ರೆಡಿ ಆಗೋಯ್ತಲ್ಲ ಗುರುವೆ. ಒಳಗಡೆ ಫಿಲಿಮ್ ಇದ್ರಲ್ವೆಲ್ಲ ಚಿಂತೆ ಸುಮ್ಕಿರಲಿ.